ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿ ಶಿವಮೊಗ್ಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ನಾವು ಕಂಟೆಂಟನ್ನು ನೋಡ್ತಾ ಬಂದಿವಿ. ಅಂತ ಅಂದರೆ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ಗಳನ್ನು ಅಧ್ಯಯನ ಮಾಡ್ತಾ ಬಂದಿವಿ. ನಿಮಗೆ ಸಾರ್ವಜನಿಕ ಹಣಕಾಸು ಅಂತಕ್ಕಂತಹ ಒಂದು ಚಾಪ್ಟರ್ನಲ್ಲಿ ಹೇಗೆ ಬಜೆಟನ್ನು ಓದಬೇಕು ಅಂತಕ್ಕಂಥದ್ರ ಬಗ್ಗೆ ಮತ್ತು ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿ ಬ್ರಾಡಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಈಗ ಬರ್ತಕ್ಕಂಥದ್ದು ಪ್ರತಿ ವರ್ಷ ಚೇಂಜ್ ಆಗುವಂತಹ ಒಂದು ಎಕನಾಮಿಕ್ಸ್ನ ಸಬ್ಜೆಕ್ಟು ಮತ್ತು ಈ ಎಕ್ಸಾಮ್ಗಳಲ್ಲಿ KS, KPSC, SDA, FDA ಎಕ್ಸಾಮ್ಗಳಲ್ಲಿ ಮತ್ತು PSIಯಲ್ಲಿ 1 ಅಥವಾ 2 ಕ್ವಶನ್ಸ್ಗಳು ಪಕ್ಕಾ ಇರ್ತಕ್ಕಂತಹ ಒಂದು ಟಾಪಿಕ್ಕು. ಸೊ ಆರ್ಥಿಕ ಸಮೀಕ್ಷೆ 2019-20 ಅಂತ ಹೇಳಿ ನೋಡ್ತೇವೆ, ಎಕನಾಮಿಕ್ ಸರ್ವೆ ಅಂತ ಹೇಳಿ ಕರಿತೇವೆ. ಸೊ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಜೆಟ್ಟಿನ ಪೂರ್ವ ದಿನ, ಒಂದು ಮುನ್ನಾ ದಿನ ಎಕನಾಮಿಕ್ ಸರ್ವೆಯನ್ನು ಹಣಕಾಸು ಸಚಿವರು ಮಂಡಿಸ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಆರ್ಥಿಕವಾಗಿ ಏನು ದೇಶದ ಏರಿಳಿತಗಳನ್ನು ಒಳಗೊಂಡಂತಹ ಒಂದು ದಾಖಲೆಯಾಗಿ ಇದು ಗುರುತಿಸ್ಕೊಳ್ಳುತ್ತೆ. ಒಂದು ದೇಶದ ಸಂಪೂರ್ಣ ಚಿತ್ರಣವನ್ನು ನೀಡುವಂತಹ ನಿಟ್ಟಿನಲ್ಲಿ ಆರ್ಥಿಕ ಸಮೀಕ್ಷೆ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿ ನೋಡ್ತೇವೆ. ಸೊ ಏನು ಆರ್ಥಿಕ ಸಮೀಕ್ಷೆ ಅಂತ ಅಂದರೆ ಏನು, ಏನೇನು ಇದು ಒಳಗೊಂಡಿರುತ್ತೆ, ಹೇಗೆ ಇದೆ ಇದರದ್ದು ಏನೋ, ಹೇಗೆ ಸ್ಟಡಿ ಮಾಡಬೇಕು ಇದನ್ನು, ಇವನ್ನೆಲ್ಲವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಂದನ್ನು ನೆನಪಿಟ್ಕೊಂಡಿರಿ, ಎಕನಾಮಿಕ್ ಸರ್ವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಕನಾಮಿಕ್ ಸರ್ವೆ ಅಂತಕ್ಕಂಥ ಬುಕ್ಕೆ 1000 ಪೇಜ್ ಇದೆ. ಸೊ ಅದನ್ನು ಅಷ್ಟನ್ನು ನಾವು ಇಲ್ಲಿ ಇದನ್ನು ಮಾಡೋಕ್ಕಾಗೋದಿಲ್ಲ. ನಿಮಗೆ ಕೀ ಪಾಯಿಂಟ್ಸ್ಗಳನ್ನು ನೀಡಿ ಒಂದಿಷ್ಟು ಹೀಗೆ ಓದ್ಬೋದು ಅಂತ ಹೇಳಿ ಎಕನಾಮಿಕ್ ಸರ್ವೆಯನ್ನು ನೀಡ್ತಾ ಇದ್ದೀನಿ. ಇದು ಪ್ರತಿ ವರ್ಷ ನೆನಪಿರಲಿ, ಫೆಬ್ರವರಿ 1ನೇ ತಾರೀಕು ಬಜೆಟ್ ಏನು ಮಂಡನೆ ಆಗುತ್ತೆ ಅದಕ್ಕಿಂತ 1 ದಿನ ಮುಂಚಿತವಾಗಿ ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡಲಾಗುತ್ತೆ. ಇದನ್ನು ಸ್ವಲ್ಪ ತರೋವಾಗಿ ಓದ್ಕೋಬೇಕಾಗುತ್ತೆ. ಈ ವರ್ಷದ ಎಕ್ಸಾಮ್ಗಳಿಗೆ ಅಂದರೆ ಅಪ್ ಟು ಮಾರ್ಚ್ 31 ಒಳಗೆ ಆಗ್ತಕ್ಕಂತಹ ಎಕ್ಸಾಮ್ಗಳಿಗೆ ಈ ಎಕನಾಮಿಕ್ ಸರ್ವೆ ಮೇಲೇ ಕ್ವಶನ್ಗಳನ್ನ ಕೇಳಲಾಗಿರುತ್ತೆ. ಯಾವ ವರ್ಷದಲ್ಲಿ ರಿಲೀಸ್ ಆದಂಥ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ನ ಮೇಲೇ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಮುಂದಿನ ಮತ್ತೆ ಎಕ್ಸಾಮ್ಗಳು ಚೇಂಜ್ ಆದವು ಅಂತಂದರೆ ಸೊ ಎಕನಾಮಿಕ್ ಸರ್ವೆ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದು ಚೇಂಜ್ ಆಗುವಂಥ ಟಾಪಿಕ್ ಆಗಿರೋದ್ರಿಂದ ಈ ವಿಡಿಯೋವನ್ನು ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನಾನು ಏನು ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನ ಇಟ್ಕೊಂಡು ಒಂದು ಸ್ವಲ್ಪ ವರ್ಕೌಟ್ ಮಾಡಿ. ಎಕನಾಮಿಕ್ ಸರ್ವೆಗೆ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ನೀವು ಇಡೀ ಎಕನಾಮಿಕ್ ಸರ್ವೆ ಬುಕ್ಕನ್ನು ಓದೋಕ್ಕಾಗೋದಿಲ್ಲ. ಓದಿದ್ರೂ ಕೂಡ ಗುಡ್, ಓದಿದರೆ ಅದೇನು ತಪ್ಪು ಅಂತ ಹೇಳೋದಿಲ್ಲ. ಬಟ್ ಅಷ್ಟು ಟೈಮನ್ನು ವ್ಯಯ ಮಾಡೋಕ್ಕಿಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬುಕ್ಸ್ಗಳು ಬರ್ತಾ ಇರ್ತವೆ. ಈಗ KM ಸುರೇಶ್ ಅವ್ರದ್ದು ಭಾರತ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾಕಂತಂದರೆ ಆ ಬುಕ್ನಲ್ಲಿ ಕೀ ಪಾಯಿಂಟ್ಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಓದ್ಬೋದು ಅಂತ ಗರಣಿ ಕೃಷ್ಣಮೂರ್ತಿ ಅವರು ಬರೆದಿರ್ತಕ್ಕಂಥ ಬುಕ್ನಲ್ಲೂ ಕೂಡ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಥರದ ಒಂದಿಷ್ಟು ಬುಕ್ಗಳನ್ನು ಯಾವುದಾದ್ರೂ ಪರ್ಚೇಸ್ ಮಾಡಿದರೆ ನೀವು ಓದಿದ್ರಿ ಅಂತಂದರೆ ಎಕನಾಮಿಕ್ ಸರ್ವೆಯನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೇನೆ, ಎಕನಾಮಿಕ್ ಸರ್ವೆಯನ್ನು ಪೂರ್ತಿಯಾಗಿ ಇಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಅದರಲ್ಲಿ ಬರ್ತಕ್ಕಂಥ ಕೀ ಪಾಯಿಂಟ್ಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಕ್ವಶನ್ಸ್ಗಳನ್ನು ಕೇಳ್ಬೋದು ಆ ಬೇಸ್ಡ್ ಆಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ಅಂಕಿ ಅಂಶಗಳು ಏನಾದರೂ ವೇರಿ ಆಗಿತ್ತು ಅಂತಂದರೆ ಕ್ಲಾಸಲ್ಲಿ ಅದನ್ನು ಏನೋ ನಿಮಗೆ PDF ಫೈಲನ್ನು ನೀಡಿರ್ತೀವಿ, ಮತ್ತು ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಹುಡುಕಿ ವಿಚಾರಗಳು ಸಿಗ್ತವೆ. ನಾನು ಆದಷ್ಟು 100% ಅಶ್ಯೂರೆನ್ಸ್ ಕೊಡ್ತಿದ್ದೀನಿ. ಆದಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಅಕ್ಯುರೇಟಾಗಿ ಕೊಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ದೇನೆ. ಬಟ್ ಮನುಷ್ಯ ಅಂದಾಗ ಕಣ್ತಪ್ಪಿನಿಂದ ಏನಾದರೂ ತಪ್ಪುಗಳಾಗಿದ್ದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಹಾಕಿ ನಾನು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದಾದಮೇಲೆ ನಿಮಗೆ ಎಕನಾಮಿಕ್ ಸರ್ವೆ ಬುಕ್ ಬೇಕು ಅಂತ ಅಂದರೆ ರೀಸೆಂಟ್ ಎಕನಾಮಿಕ್ ಸರ್ವೆದು ನಾನು ಬೇಕಾದ್ರೆ ಅದನ್ನು ವಾಟ್ಸಪ್ ಗ್ರೂಪ್ ಮೂಲಕ ನಿಮಗೆ ತಲುಪಿಸುವಂಥ ಕಾರ್ಯವನ್ನು ನಾನು ಮಾಡ್ತೇನೆ. ಸೊ ಆರ್ಥಿಕ ಸಮೀಕ್ಷೆ 2019-20 ಅಂತ ಹೇಳಿ ಬಂದಾಗ ನೋಡಿ, ಇಲ್ಲಿ ಕಲರಲ್ಲಿ ಲ್ಯಾವೆಂಡರ್ ಕಲರಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಆದಂಥ ಚಿತ್ರ. ಯಾಕೆ ಈ ಕಲರಲ್ಲಿ ಇದೆ ಅಂತಕ್ಕಂಥದ್ದು ಕ್ವಶನ್ಸ್ಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾವ ಕಲರಲ್ಲಿ ಇತ್ತು ಅಂತಕ್ಕಂತಹ ಕ್ವಶನ್ಗಳನ್ನು, ಅದು ರ್ಯಾಪರ್ ಯಾವ ಕಲರಲ್ಲಿ ಇತ್ತು ಅಂತಕ್ಕಂಥದ್ದು ಕೂಡ ಕ್ವಶನು. ಯಾಕೆ ಅದೇ ಕಲರ್ ಇಟ್ಟರು ಅಂತ ಹೇಳಿ ಕೂಡ ಕ್ವಶನನ್ನು ಕೇಳ್ತಾರೆ. ಸೊ ದಟ್ಸ್ ವೈ ಎಲ್ಲವನ್ನ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಎಕನಾಮಿಕ್ ಸರ್ವೆ ಅಂತ ಹೇಳಿ ಬಂದಾಗ. ಅಲ್ಲಿ ಪರ್ಪಲ್ ಅಂತಕ್ಕಂಥದ್ದು ಏನೋ ನ್ಯೂ 100 ರೂಪೀಸ್ ಮತ್ತು ಓಲ್ಡ್ 100 ರೂಪೀಸ್ನ ಒಂದು ಸಮ್ಮಿಶ್ರಣವಾಗಿ ಇಲ್ಲಿ ಗುರ್ಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ವಿಚಾರಗಳಿದ್ದಾವೆ, ನಾನು ಮಾತಾಡ್ತಾ ಹೋಗ್ತೇನೆ ಮುಂದೆ. ಹಾಗಾದರೆ ಆರ್ಥಿಕ ಸಮೀಕ್ಷೆಯನ್ನು ಯಾರು ಪ್ರಕಟಪಡಿಸ್ತಾರೆ, ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅಂತಂದರೆ ಕೇಂದ್ರ ಹಣಕಾಸು ಸಚಿವಾಲಯ ಆರ್ಥಿಕ ವ್ಯವಹಾರಗಳ ಇಲಾಖೆ ಏನಿದೆ, ಮಿನಿಸ್ಟ್ರಿ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ಏನು ಕರಿತೀವಿ,
ಇದರ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳಿ ನೋಡ್ತೇವೆ. ಈ ಮೊದಲ ಸಮೀಕ್ಷೆಯನ್ನು 1951 ಸಂದರ್ಭದಲ್ಲಿ ಏನು ಸಾರ್ವತ್ರಿಕ ಚುನಾವಣೆಗಳು ನಡೆದು ಇದು ಆಗಿರುತ್ತೆ, 1951 ಸಂದರ್ಭದಲ್ಲಿ ದೇಶದ ಸಂಪೂರ್ಣ ಆರ್ಥಿಕ ಚಿತ್ರಣವನ್ನು ಒಳಗೊಂಡಂತಹ ಮೊದಲ ಆರ್ಥಿಕ ಸಮೀಕ್ಷೆಯನ್ನು ಏನು ಮಾಡಲಾಗುತ್ತೆ ಅಂತಂದರೆ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗುತ್ತೆ. ಡೈರೆಕ್ಟ್ ಕ್ವಶನ್ ಸ್ನೇಹಿತರೆ, ತುಂಬ ಸಾರಿ ಕ್ವಶನ್ ಕೇಳಿರೋದು. ಆರ್ಥಿಕ ಸಮೀಕ್ಷೆಯನ್ನು ಯಾರು ಪ್ರಕಟ ಮಾಡ್ತಾರೆ ಅಂತ ಹೇಳಿ ನೆನಪಿರಲಿ, ಕೇಂದ್ರ ಹಣಕಾಸು ಸಚಿವಾಲಯ ಇದನ್ನು ಪ್ರಕಟ ಮಾಡುತ್ತೆ. ಅದರಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದನ್ನು ಸಿದ್ಧಪಡಿಸುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಇದರ ಸಂಪೂರ್ಣ ಹೊಣೆಯನ್ನು ಆರ್ಥಿಕ ಕಾರ್ಯದರ್ಶಿಗಳೇನಿರ್ತಾರೆ ಅಥವಾ ಆರ್ಥಿಕ ಸಲಹೆಗಾರರು ಏನಿರ್ತಾರೆ ಅವ್ರು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. 1964ಕ್ಕೂ ಮೊದಲು ಏನಾಗ್ತಿತ್ತು ಅಂತಂದರೆ ಕೇಂದ್ರ ಬಜೆಟ್ನ ಆರ್ಥಿಕ ದಾಖಲೆಗಳೊಂದಿಗೆ ಆರ್ಥಿಕ ಸಮೀಕ್ಷೆಯನ್ನು ಏನು ಮಾಡಲಾಗ್ತಿತ್ತು ಅಂತಂದರೆ ಸೇರಿಸಿ ಪ್ರಕಟ ಮಾಡಲಾಗ್ತಿತ್ತು, ಲಭ್ಯವಾಗ್ತಿತ್ತು 1964ಕ್ಕಿಂತ ಮುಂಚೆ. ಅದಾದಮೇಲೆ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಅದನ್ನು ಸಪ್ರೇಟಾಗಿ ಬಜೆಟ್ನ ಮುನ್ನ ದಿನ ಅದರದೇ ಆದಂತಹ ಒಂದು ದಾಖಲೆಯ ಮೂಲಕ ಅದನ್ನ ಏನು ಮಾಡಲಾಗ್ತಿದೆ, ಪಬ್ಲಿಷ್ ಮಾಡಲಾಗ್ತಿದೆ, ಆರ್ಥಿಕ ಸಮೀಕ್ಷೆ ಅಂತಕ್ಕಂಥ ಹೆಸರಿನಲ್ಲಿ. ಇನ್ನು 2017-18 ಆರ್ಥಿಕ ಸಮೀಕ್ಷೆಯನ್ನು ಗುಲಾಬಿ ಬಣ್ಣದ ಕಾಗದದಲ್ಲಿ ಮಂಡಿಸಲಾಗಿತ್ತು. ಯಾಕೆ ಗುಲಾಬಿ ಕಾಗದದಲ್ಲಿ ಮಂಡಿಸಲಾಗಿತ್ತು ಅಂತಂದರೆ ಲಿಂಗ ತಾರತಮ್ಯವನ್ನು ನಿವಾರಿಸಬೇಕು, ಮಹಿಳೆಯರಿಗೆ ಸಮಾನತೆಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಆರ್ಥಿಕ ಸಮೀಕ್ಷೆಯ ಕಲರನ್ನು ಗುಲಾಬಿ ಬಣ್ಣದಲ್ಲಿ ನೀಡಲಾಗಿತ್ತು. 2018-19 ಆರ್ಥಿಕ ಸಮೀಕ್ಷೆಯನ್ನು ತಿಳಿ ನೀಲಿ ಬಣ್ಣದಲ್ಲಿ ಮುದ್ರಿಸಲಾಗಿತ್ತು ಅಂತ ಹೇಳಿ ನೋಡ್ತೇವೆ. ಯಾಕೆ ತಿಳಿ ನೀಲಿ ಬಣ್ಣದಲ್ಲಿ ಮುದ್ರಿಸಲಾಗಿತ್ತು ಅಂತ ಹೇಳಿದರೆ ದೇಶದ ಆರ್ಥಿಕ ನಿರೂಪಕರ ಚಿಂತನೆಯ ಅನುಷ್ಠಾನ ಮತ್ತು ಜನಾಂದೋಲನದ ಆದ್ಯತೆಯ ಪ್ರತಿಬಿಂಬವಾಗಿ ಇದು ಗುರುತಿಸಿಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ದೇಶದ ಆರ್ಥಿಕ ನಿರೂಪಕರ ಚಿಂತನೆಯ ಅನುಷ್ಠಾನ ಮತ್ತು ಜನಾಂದೋಲನದ ಆದ್ಯತೆಯಾಗಿರುತ್ತೆ. ಅಂದರೆ ದೇಶದಲ್ಲಿ ಒಂದಿಷ್ಟು ಚಿಂತನೆ ಮಾಡುವಂತಹ ನಿರೂಪಕರು ಏನಿದ್ದಾರೆ ಅವರ ಆಶಯಗಳನ್ನು ಪ್ರತಿಬಿಂಬಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಆರ್ಥಿಕ ಸಮೀಕ್ಷೆಯನ್ನು ನೀಲಿ ಬಣ್ಣದಲ್ಲಿ ಮುದ್ರಿಸಲಾಗಿತ್ತು ಅಂತ ಹೇಳಿ ನೋಡ್ತೇವೆ. ಹಾಗಾದರೆ 2019-20 ಆರ್ಥಿಕ ಸಮೀಕ್ಷೆಯನ್ನು ಲ್ಯಾವೆಂಡರ್ ಬಣ್ಣದಲ್ಲಿ ಕಾಗದದಲ್ಲಿ ನಾನೇನು ನಿಮ್ಮ ಮೊದಲೇ ಚಿತ್ರ ತೋರಿಸಿದೆ ಅದರಲ್ಲಿ ಮುದ್ರಿಸಲಾಗಿತ್ತು. ರೀಸನ್ ಏನು ಅಂತಂದರೆ ದೇಶದಲ್ಲಿ ಸಂಪತ್ತಿನ ಸೃಷ್ಟಿಯಾಗಿದೆ, ಸಂಪತ್ತನ್ನು ವಿತರಿಸಲು ಮತ್ತು ಹಂಚಿಕೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂತಹ ದ್ಯೂತಕವಾಗಿ ಇದನ್ನು ಏನು ಮಾಡಲಾಗಿದೆ ಅಂತಂದರೆ ಈ ಬಣ್ಣದಲ್ಲಿ ಸೃಷ್ಟಿಸಲಾಗಿದೆ. ಸ್ನೇಹಿತರ ಕ್ವಶನ್ ಬರ್ಬೋದು, 2019-20 ಏನು ಆರ್ಥಿಕ ಸಮೀಕ್ಷೆ ಇದೆ ಅದನ್ನು ಯಾವ ಬಣ್ಣದ ಕಾಗದದಲ್ಲಿ ಮುದ್ರಿಸಲಾಗಿತ್ತು ಮತ್ತು ಅದು ಯಾವುದರ ದ್ಯೂತಕವಾಗಿತ್ತು ಅಂತ ಹೇಳಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಪ್ರಿಪೇರ್ಡ್ ಅಂತಕ್ಕಂಥದ್ದು. ನೆಕ್ಸ್ಟು 2019-20 ಆರ್ಥಿಕ ಸಮೀಕ್ಷೆಯನ್ನು ಆರ್ಥಿಕ ಸಲಹೆಗಾರರಾದಂತಹ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಏನು ಮಾಡಿದರು ಅಂತಂದರೆ ಅವರು ಮತ್ತು ಕೇಂದ್ರ ಹಣಕಾಸು ಸಚಿವರು ಇಬ್ಬರು ಅಂತಿಮಗೊಳಿಸಿ ಅದನ್ನು ಲೋಕಸಭೆಗೆ ಮಂಡಿಸಿದರು ಅಂತ ಹೇಳಿ ನಾವು ನೋಡ್ತೇವೆ. ಲೋಕಸಭೆಗೆ ನೀಡ್ತಾರೆ ಅದನ್ನು ಆರ್ಥಿಕ ಸಮೀಕ್ಷೆಯನ್ನು. ಇದರ ಉದ್ದೇಶ 2019-20 ಆರ್ಥಿಕ ಸಮೀಕ್ಷೆಯ ಉದ್ದೇಶ ಅಥವಾ ಧ್ಯೇಯ ವಾಕ್ಯ ಏನಾಗಿತ್ತು ಅಂದರೆ ಎನೇಬಲ್ ಮಾರ್ಕೆಟ್, ಪ್ರಮೋಟ್ ಪ್ರೋ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಸ್ಟ್ರೆಂಥನ್ ಟ್ರಸ್ಟ್ ಇನ್ ಎಕಾನಮಿ ಅಂತಕ್ಕಂಥದ್ದು. ಇನ್ನೊಂದ್ಸರಿ ಕ್ಲೀನಾಗಿ ನೋಡ್ಕೊಳ್ರಿ, ತುಂಬ ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ. ಎನೇಬಲ್ ಮಾರ್ಕೆಟ್, ಪ್ರಮೋಟ್ ಪ್ರೋ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಸ್ಟ್ರೆಂಥನ್ ಟ್ರಸ್ಟ್ ಇನ್ ಎಕಾನಮಿ ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿತ್ತು ಅಂತಂದರೆ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಸ್ನೇಹಿತರೆ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಬಂದಾಗ ಏನನ್ನ ಒಳಗೊಂಡಿರುತ್ತೆ ಕ್ಲಿಯರ್ ಆಗಿರಬೇಕು. ನಮಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಯಾವ್ಯಾವ ವಿಚಾರಗಳನ್ನು ಮಾತಾಡಲಾಗಿರುತ್ತೆ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೇಶದ ಆರ್ಥಿಕತೆಯಲ್ಲಿ ಆದಂತಹ ಏರಿಳಿತಗಳು, ಅಭಿವೃದ್ಧಿ ಕಾರ್ಯಕ್ರಮಗಳೇನಿದಾವೆ ಅವುಗಳ ಒಂದು ಸ್ಥೂಲ ನೋಟವನ್ನು ಒಳಗೊಂಡಿರುತ್ತೆ ಮತ್ತು ನೀತಿ ನಿರೂಪಣೆಗಳನ್ನು ಒಳಗೊಂಡಿರುತ್ತೆ. ಆಮೇಲೆ ಕಾರ್ಯ ಪ್ರಗತಿಯ ವೈಖರಿ, ಯಾವ ತರಹ ಆ ಸರ್ಕಾರ ಆ ವರ್ಷ ಕಾರ್ಯವನ್ನು ನಿರ್ವಹಿಸಿದೆ, ಆ ಪ್ರಸಕ್ತ ವರ್ಷದಲ್ಲಿ ಆ ಒಂದು ಸಮೀಕ್ಷೆಯನ್ನು ಪ್ರಕಟ ಮಾಡುವಂಥ ಪ್ರಸಕ್ತ ವರ್ಷದಲ್ಲಿ ಯಾವ ತರಹದ ಕಾರ್ಯವೈಖರಿಯನ್ನು ಅದು ಮಾಡಿತ್ತು, ಹಾಗೆ ಮುಂದಿನ ವಿತ್ತೀಯ ವರ್ಷದಲ್ಲಿ ಆರ್ಥಿಕತೆ ಸಾಗುವಂತಹ ನಿಟ್ಟು ಯಾವ ಥರ ಇದೆ, ಸಾಗುವಂತಹ ದಿಕ್ಸೂಚಿಯಾಗಿ ಮತ್ತು ಆ ಒಂದು ವರ್ಷದ ಕೈಗನ್ನಡಿಯಾಗಿ ಈ ಆರ್ಥಿಕ ಸಮೀಕ್ಷೆ ಕಾರ್ಯವನ್ನು ಮಾಡುತ್ತೆ. ಏನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ವರ್ಷದಲ್ಲಿ ಆದಂತಹ ಆರ್ಥಿಕತೆಯಲ್ಲಿ ಆದಂತಹ ಏರಿಳಿತಗಳು ಯಾವ ಥರ ಇದ್ದಾವೆ, ಕೃಷಿ ವಲಯದ ಕೊಡುಗೆಗಳು ಹೇಗಿದ್ದಾವೆ, ಕೃಷಿ ವಲಯದಲ್ಲಿ ಹೇಗೆ ಏರಿಳಿತ ಆಯಿತು, ಎಷ್ಟು ಉತ್ಪನ್ನ ಆಯಿತು, ಕೈಗಾರಿಕಾ ವಲಯ ಹೇಗಿದೆ, ಸೇವಾ ವಲಯ ಹೇಗಿದೆ, ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆದಂತಹ ಹೊಸ ಬದಲಾವಣೆಗಳನ್ನು, ನೀತಿ ನಿರೂಪಣೆಗಳನ್ನು, ಹಾಗೆ ಹೊಸದಾದಂತಹ ಕಾರ್ಯಕ್ರಮಗಳಲ್ಲಿ ಆದಂತಹ ಏರಿಳಿತಗಳನ್ನು ಇದು ಹೊಂದಿರುತ್ತೆ. ಅದು ಒಂದು ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಅದು ಒಂದು ಕೈಗನ್ನಡಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ.
ಆರ್ಥಿಕ ಮಾಹಿತಿಯನ್ನು ಇದು ಒಂದು ವಿಶ್ಲೇಷಣೆ ಮಾಡೋದು ಮತ್ತು ಪರಿಹಾರೋಪಾಯಗಳನ್ನು ಏನನ್ನು ಹೊಸದನ್ನು ಮಾಡ್ಬೋದು, ಹೇಗೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಬಹುದು, ಕಟ್ಟಬಹುದು ಅಂತಕ್ಕಂತಹ ನಿಟ್ಟಿನಲ್ಲಿ ಆರ್ಥಿಕ ಸಮೀಕ್ಷೆ ಮಾಹಿತಿಯನ್ನು ನೀಡುತ್ತೆ. ಅದಾದಮೇಲೆ ಕೇಂದ್ರ ಮುಂಗಡ ಪತ್ರವನ್ನು ಏನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಅದರ ಮುನ್ನ ದಿನ ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ಬಜೆಟ್ ಮಂಡಿಸುವ ಹಿಂದಿನ ದಿನ ಏನು ಮಾಡಲಾಗುತ್ತೆ ಅಂತಂದರೆ ಇದನ್ನು ಸಂಸತ್ತಿನ ಎರಡೂ ಸದನಗಳಲ್ಲೂ ಕೂಡ ಕೇಂದ್ರ ವಿತ್ತ ಸಚಿವರು ಏನು ಮಾಡ್ತಾರೆ, ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡ್ತಾರೆ ಅಂತ ಹೇಳಿ ನೋಡ್ತೇವೆ. ಆರ್ಥಿಕ ಸಮೀಕ್ಷೆಯ ಹಿಂದಿನ 12 ತಿಂಗಳ ಅವಧಿ ಏನಿರುತ್ತೆ ಆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಆದ ಸಮಗ್ರ ಮಾಹಿತಿಗಳನ್ನು ಒಳಗೊಂಡ ಆರ್ಥಿಕ ಹಿನ್ನೋಟ ಆಗಿರುತ್ತೆ ಅಂತ ಹೇಳಿ ಇದನ್ನು ನಾವು ಗಮನಿಸ್ತೇವೆ. ಏನು ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟ ಮಾಡ್ತಾರೆ ಅದರ ಹಿಂದಿನ 12 ತಿಂಗಳುಗಳಲ್ಲಿ ಏನೇನು ಏರಿಳಿತಗಳು ಎಕಾನಮಿಯಲ್ಲಿ ಆಗಿರ್ತವೆ ಅವೆಲ್ಲವುಗಳ ಸ್ಥೂಲ ನೋಟವನ್ನು ಒಳಗೊಂಡಂತಹ ದಾಖಲೆಯಾಗಿ ಆರ್ಥಿಕ ಸಮೀಕ್ಷೆ ನಮ್ಮ ಮುಂದೆ ನಿಲ್ಲುತ್ತೆ. ಕ್ಲಿಯರ್ ಆಗಿರಬೇಕು ಸ್ನೇಹಿತರೆ. ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಬಂದಾಗ ಇದು ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡಿದಂತಹ ಹಿಂದಿನ 12 ತಿಂಗಳ ಸ್ಥೂಲ ನೋಟವನ್ನು ಎಕಾನಮಿಯಲ್ಲಿ ಆದಂತಹ ಏರಿಳಿತಗಳು ಮತ್ತು ಚೇಂಜಸ್ಗಳು ಏನೇನು, ಹೊಸ ಯೋಜನೆಗಳಲ್ಲಿ ಆದಂತಹ ಬದಲಾವಣೆಗಳು ಏನೇನು, ವಿವಿಧ ವಲಯಗಳಲ್ಲಿ ಆದಂತಹ ಕಾರ್ಯಪ್ರಗತಿಯನ್ನು ಇದು ಸೂಚಿಸುತ್ತೆ. ಬಟ್ ಬಜೆಟ್ ಅಂತಕ್ಕಂಥದ್ದು ಮುಂದಿನ ವರ್ಷದ ಈಗೇನು ಇದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಮುಂದಿನ ವರ್ಷದಲ್ಲಿ ಏನೇನು ಆದಾಯ ಬರ್ಬೋದು ಹಾಗೆ ಏನೇನು ಖರ್ಚನ್ನು ಮಾಡ್ಬೋದು ಆ ಖರ್ಚಿಗೆ ಹೇಗೆ ಆದಾಯವನ್ನು ಹೊಂದಿಸ್ಬೋದು ಅಂತಕ್ಕಂಥದ್ರ ಕುರಿತಾಗಿ ಬಜೆಟ್ ಚಿಂತನೆ ಮಾಡುತ್ತೆ. ಬಜೆಟ್ಟು ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಬಂದಾಗ ಆರ್ಥಿಕ ಸಮೀಕ್ಷೆ ಹಿಂದಿನ ವರ್ಷದಲ್ಲಿ ಏನೇನಾಗಿದೆ ಅದನ್ನು ನೋಡಿದರೆ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಾಗೆ ಆಯವ್ಯಯವನ್ನು ಮಂಡಿಸಲಾಗುತ್ತೆ. ಕ್ಲಾರಿಟಿ ಇರಲಿ ಅಂತಕ್ಕಂಥದ್ದು. ಸೊ ನಾನೀಗ ಅನ್ಕೊಂತೀನಿ ನಿಮಗೆ ಆರ್ಥಿಕ ಸಮೀಕ್ಷೆ ಕ್ಲಿಯರ್ ಆಗಿದೆ. ಯಾರು ಮಂಡಿಸ್ತಾರೆ? ಹಣಕಾಸು ಸಚಿವರು. ಎಲ್ಲಿ ಮಂಡಿಸ್ತಾರೆ? ಸಂಸತ್ತಿನ ಉಭಯ ಸದನಗಳಲ್ಲಿ. ಏನನ್ನ ಒಳಗೊಂಡಿರುತ್ತೆ? ಹಿಂದಿನ 12 ತಿಂಗಳ ಏರಿಳಿತಗಳನ್ನು, ಆರ್ಥಿಕತೆಯಲ್ಲಿ ಆದಂಥ ಏರಿಳಿತಗಳನ್ನು ಒಳಗೊಂಡಿರುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗಿ ಇದನ್ನು ಯಾರು ಪ್ರಕಟ ಮಾಡ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟ ಮಾಡುತ್ತೆ ಅಂತಕ್ಕಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಬಂದಾಗ ಭಾರತದ ಆರ್ಥಿಕ ಸಮೀಕ್ಷೆ ಏನಿದೆ ಇದೊಂದು ಶಾಸನಬದ್ಧವಾಗಿ ಅಥವಾ ಸಂವಿಧಾನಾತ್ಮಕ ನಿಯಮಗಳಿಗೆ ಬದ್ಧವಾಗಿಲ್ಲ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಸಮೀಕ್ಷೆ ಕಾಯ್ದೆ ಅಂತ ಹೇಳಿ ಯಾವುದೂ ಇಲ್ಲ. ಇದು ಯಾವುದೇ ಒಂದು ಕಾಯ್ದೆಗೆ ಒಳಪಟ್ಟಿಲ್ಲ ಮತ್ತು ಇದು ಯಾವುದೇ ಸಂವಿಧಾನಿಕ ನಿಯಮಾವಳಿಗಳು, ಸಂವಿಧಾನದಲ್ಲಿ ಆರ್ಥಿಕ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಯಾವುದೇ ವಿಧಿಗಳು ಕೂಡ ಇಲ್ಲ. ಸೊ ನಿಮಗೆ ನಾಳೆ ಕೊಡ್ಬೋದು ಏನು KPSC ಅನಾಲಿಸಿಸ್ ಮಾಡಕ್ಕೆ ಕೊಟ್ಟಾಗ ಭಾರತದ ಆರ್ಥಿಕ ಸಮೀಕ್ಷೆಯು ಶಾಸನಬದ್ಧ ಮತ್ತು ಸಾಂವಿಧಾನಿಕ ನಿಯಮಾವಳಿಗಳಿಗೆ ಬದ್ಧವಾಗಿದೆ, ಸರಿ ತಪ್ಪುಗಳನ್ನು ಗುರುತಿಸಿ, ಈ ಥರದ ಒಂದಿಷ್ಟು ಟ್ವಿಸ್ಟ್ ಮಾಡಿ ಕೇಳುವಂಥ ಕ್ವಶನ್ಸ್ಗಳಿರ್ತವೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಯಾವುದೇ ಕಾಯ್ದೆಯ ಮೂಲಕ ಆಗೋದಿಲ್ಲ ಮತ್ತು ಸಂವಿಧಾನಾತ್ಮಕವಾಗಿ ಇದಕ್ಕೆ ಯಾವುದೇ ವಿಧಿ ಇಲ್ಲ. ಇದು ಪ್ರತಿ ವರ್ಷ ಒಂದು ಸರ್ಕಾರ ಬಂದಾಗ ಮಾಡಬೇಕಾದಂಥ ಒಂದು ಕರ್ತವ್ಯವಾಗಿ ಇದು ಗುರುತಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಏನಿದೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನಿದೆ ಅದು ಮತ್ತು ಕೇಂದ್ರೀಯ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನಿದೆ ಇವುಗಳು ಒದಗಿಸುವಂತಹ ಆರ್ಥಿಕ ದತ್ತಾಂಶಗಳ ಆಧಾರದ ಮೇಲೆ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯ ಏನು ಮಾಡುತ್ತೆ, ಸಿದ್ಧಪಡಿಸುತ್ತೆ. ಇದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಂಕಿ ಅಂಶಗಳನ್ನು ನೀಡೋದು ಯಾರು ಅಂತಂದರೆ ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಅಂತ ಏನು ಕರಿತೀವಿ ಇವರು ಮತ್ತು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನಿದೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಒಂದು ಸಚಿವಾಲಯ ಇದೆ. ಆ ಸಚಿವಾಲಯ ಏನು ಮಾಡುತ್ತೆ, ದಾಖಲೆಗಳನ್ನು ದತ್ತಾಂಶಗಳನ್ನು ಒದಗಿಸಿ ಕೊಡುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಕ್ಲಿಯರಾಗಿ ನಾನು ಈಸಿಯಾಗಿ ನಿಮ್ಮ ಈಸಿ ವೇಯಲ್ಲಿ ಒಂದೊಂದೇ ವಿಚಾರಗಳನ್ನು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೇನೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದನ್ನೇ ಟೀಚ್ ಮಾಡುವಾಗ 8-10 ಕ್ಲಾಸ್ಗಳು ಬೇಕು. ಇದನ್ನು ಒಂದು ಆರ್ಥಿಕ ಸಮೀಕ್ಷೆನ ಟೀಚ್ ಮಾಡಬೇಕು ಅಂತಂದರೆ ನಿಮಗೆ ಸಿಂಪಲ್ ಆಗಿ 1 ಅಥವಾ 2 ಕ್ಲಾಸ್ನಲ್ಲಿ ತಿಳಿಸ್ಬೇಕು ಅಂತಂದಾಗ ಸ್ವಲ್ಪ ಗೊಂದಲಗಳು ಆಗ್ತಾ ಇರ್ತವೆ. ಒಂದು ಸರಿ ಕ್ಲಾಸನ್ನು ಕೇಳಿ 2 ಸರಿ PDF ಅನ್ನು ಓದಿ ಕರೆಕ್ಟಾಗಿ ಓದಿ ನೀವು ಒಂದು ಸ್ವಲ್ಪ ವರ್ಕ್ ಮಾಡಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ಕ್ಲಾರಿಟಿ ಇರಲಿ. ಆರ್ಥಿಕ ಸಮೀಕ್ಷೆ ಮತ್ತು ಆರ್ಥಿಕ ಗಣತಿಗೆ ತುಂಬ ವ್ಯತ್ಯಾಸಗಳಿದೆ ಸ್ನೇಹಿತರೆ. ಸೊ ನೀವು ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಾ. ಎಕನಾಮಿಕ್ಸ್ ಸರ್ವೆ ಬೇರೆ, ಎಕನಾಮಿಕ್ ಸೆನ್ಸಸ್ ಬೇರೆ. ಸೊ ಎಕನಾಮಿಕ್ ಸರ್ವೆಯನ್ನು ಪ್ರಕಟಪಡಿಸೋರು ಕೇಂದ್ರ ಹಣಕಾಸು ಸಚಿವಾಲಯ, ಎಕನಾಮಿಕ್ ಸೆನ್ಸಸ್ ಅನ್ನು ರಿಲೀಸ್ ಮಾಡೋರು ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ CSOದವರು ಇದನ್ನು ರಿಲೀಸ್ ಮಾಡ್ತಾರೆ. ಆರ್ಥಿಕ ಗಣತಿ ಬೇರೆ, ಆರ್ಥಿಕ ಸಮೀಕ್ಷೆ ಬೇರೆ. ಕ್ಲಿಯರ್ ಆಗಿರಿ. ಮೊದಲು ಬಿಡುಗಡೆ ಮಾಡಿದ್ದು 1950-51, ಮೊದಲ ಆರ್ಥಿಕ ಗಣತಿಯನ್ನು ಮಾಡಿದ್ದು 1975-77ರಲ್ಲಿ. 1975ರಿಂದ 77ರ ಸಂದರ್ಭದಲ್ಲಿ ಮೊದಲ ಆರ್ಥಿಕ ಗಣತಿ ದೇಶದಲ್ಲಿ ಆಗಿತ್ತು ಅಂತ ಹೇಳಿ. ಇದರ ಉದ್ದೇಶ ಏನಾಗಿರುತ್ತೆ, ಇದು ಆರ್ಥಿಕ ಸಮೀಕ್ಷೆಯ ಉದ್ದೇಶ ಏನಾಗಿರುತ್ತೆ ಅಂದರೆ ವಿತ್ತೀಯ ವರ್ಷದಲ್ಲಿ ಹಿಂದಿನ 12 ತಿಂಗಳಿನ ಆರ್ಥಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡೋದು ಆರ್ಥಿಕ ಸಮೀಕ್ಷೆ. ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ. ಕ್ಲಾರಿಟಿ ಇರಲಿ, ಪ್ರತಿ ವರ್ಷ ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡ್ತಾರೆ. ಇದು ಹಿಂದಿನ 12
ತಿಂಗಳುಗಳಲ್ಲಿ ಆದಂತಹ ಏರಿಳಿತಗಳನ್ನು ಒಳಗೊಂಡಿರುತ್ತೆ. ಬಟ್ ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ ಆದಂತಹ ಕಾರ್ಯಾಚರಣೆ ಏನಾಗಿರುತ್ತೆ, ವಿವಿಧ ವಲಯಗಳಲ್ಲಿ ಲಾಂಗ್ ಟರ್ಮಲ್ಲಿ ಏನೇನು ಚೇಂಜಸ್ಗಳಾಗಿರ್ತವೆ, ಏನೇನು ರೆವಲ್ಯೂಷನ್ಗಳಾಗಿರ್ತವೆ, ಇವೆಲ್ಲವನ್ನ ಅಧ್ಯಯನ ಮಾಡೋದು ಆರ್ಥಿಕ ಗಣತಿ ಅಂತ ಹೇಳಿ ನೋಡ್ತೀವಿ. ಎಲ್ಲರೂ ಕೂಡ ಇದನ್ನು ಆರ್ಥಿಕ ಗಣತಿಯನ್ನು ಮಾಡಲ್ಲ, ಎಲ್ಲ ಸರ್ಕಾರಗಳು ಕೂಡ ಮಾಡೋದಿಲ್ಲ. ಇದ್ರ ನಡುವೆ ತುಂಬ ಒಂದು 6 ಸರಿ ಆಗಿದೆ. ಇತ್ತೀಚೆಗೆ ಇದನ್ನು ಮತ್ತೆ 2019ರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಇದು ಆಯಿತು. ತ್ರಿಪುರಾದಿಂದ ಇದು ಆರಂಭ ಆಗಿದೆ ಈಗ ಆರ್ಥಿಕ ಗಣತಿ. ಬಟ್ ಈಗೇನೋ ಲಾಕ್ಡೌನು, ಈ ಕೋವಿಡ್-19 ಇದು ನಿಂತಿದೆ. ಒಂದು 6 ಬಾರಿ ಏನೋ ಆರ್ಥಿಕ ಗಣತಿಯನ್ನು ಮಾಡಲಾಗಿದೆ. ದೀರ್ಘಾವಧಿಯಲ್ಲಿ ವಿವಿಧ ವಲಯಗಳಲ್ಲಿ ಆದಂತಹ ಏರಿಳಿತಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಆರ್ಥಿಕ ಗಣತಿ ಅಂತ ಹೇಳಿ ಕರಿತೇವೆ. ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು 12 ತಿಂಗಳು ಅಲ್ಪಾವಧಿಯಲ್ಲಿ ಆದಂತಹ ಏರಿಳಿತಗಳನ್ನು, ವಿವಿಧ ವಲಯಗಳಲ್ಲಿ ಆದಂತಹ ಏರಿಳಿತಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಸ್ನೇಹಿತರೆ, ಕ್ಲಾರಿಟಿ ಇರಲಿ, ಎಕನಾಮಿಕ್ ಸರ್ವೆ ಇಸ್ ಡಿಫ್ರೆಂಟ್ ಫ್ರಮ್ ಎಕನಾಮಿಕ್ ಸೆನ್ಸಸ್ ಅಂತಕ್ಕಂಥದ್ದು. ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡೋರು ಯಾರು ಅಂದರೆ ಕೇಂದ್ರ ಹಣಕಾಸು ಸಚಿವಾಲಯ. ಎಕನಾಮಿಕ್ ಸೆನ್ಸಸ್ಸನ್ನು ರಿಲೀಸ್ ಮಾಡೋರು ಯಾರು ಅಂದರೆ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಹೇಳಿ ಕರಿತೇವೆ. ಇತ್ತೀಚೆಗೆ ಆರ್ಥಿಕ ಗಣತಿಯನ್ನು ಆರಂಭ ಮಾಡಲಾಗಿದೆ. ಈ ಆರ್ಥಿಕ ಗಣತಿಯನ್ನು ತ್ರಿಪುರಾ ರಾಜ್ಯದಿಂದ ಆರಂಭ ಮಾಡಲಾಗಿದೆ. ಸ್ನೇಹಿತರೆ, ಕ್ಲಿಯರ್ ಆಗಿರಿ. ಸೊ ಇದು ಡಿಸ್ಟಿಂಕ್ಷನ್ ಬಿಟ್ವೀನ್ ಎಕನಾಮಿಕ್ ಸರ್ವೆ ಆ್ಯಂಡ್ ಎಕನಾಮಿಕ್ ಸೆನ್ಸಸ್ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೊಂದು ಕ್ಲಿಯರ್ ಆಗಿರಬೇಕಾದಂತಹ ಅಂಶ. ಸೊ ಇದಾದಮೇಲೆ ಹಾಗಾದರೆ 2019-20 ಏನೋ ಆರ್ಥಿಕ ಸಮೀಕ್ಷೆಯನ್ನು ಏನು ನಾವು ಗಮನಿಸ್ತೇವೆ. ಈ 2019-20 ಆರ್ಥಿಕ ಸಮೀಕ್ಷೆಯಲ್ಲಿ ವಲಯವಾರು ಯಾವ ಥರದ ವಿಶ್ಲೇಷಣೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಲ್ರೆಡಿ ತುಂಬ ಸಾರಿ ನಾನು ನಿಮಗೆ ಅರ್ಥಶಾಸ್ತ್ರದ ಅವಲೋಕನವನ್ನು ಮಾಡುವಾಗ, ಭಾರತದ ಅರ್ಥಶಾಸ್ತ್ರದ ಅವಲೋಕನ ಅಂತ ಹೇಳಿ ಚಾಪ್ಟರ್ನ ಮಾಡುವಾಗ ಹೇಳಿದ್ದೇನೆ. ಬಟ್ ಎಕನಾಮಿಕ್ ಸರ್ವೆಯನ್ನು ಮಾಡುವಾಗ ಹೇಳಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಮತ್ತು ಎಕ್ಸಾಮ್ಗಳಲ್ಲಿ ಪಕ್ಕಾ ಕ್ವಶನ್ ಬರುವಂತಹ ಒಂದು ಚಾಪ್ಟರ್ ಇದಾಗಿರುತ್ತೆ, ಪರಿಕಲ್ಪನೆ ಆಗಿರುತ್ತೆ. ಇಲ್ಲಿ ವಲಯಗಳು ಅಂತ ಹೇಳಿ ನೋಡಿದಾಗ ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ ಮತ್ತು ಸೇವಾ ವಲಯ ಅಂತ ಹೇಳಿ 3 ವಲಯಗಳನ್ನು ನೋಡ್ತೀವಿ. ಚಾಲ್ತಿ ಬೆಲೆಗಳಲ್ಲಿ, ಪ್ರಸ್ತುತ ಬೆಲೆಗಳಲ್ಲಿ ಅದು GDPಗೆ ಕೊಡುಗೆಯನ್ನು ನೋಡಿದಾಗ 15.87%, ಆಮೇಲೆ 29.73%, 54.4% ನೋಡ್ತೀವಿ. ಮೂಲ ಬೆಲೆಗಳಲ್ಲಿ ಒಂದು ಮೂಲ ವರ್ಷವನ್ನು ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಿದಾಗ 14.39%, 31.46%, 54.15%, ಹೀಗೆ ಪ್ರತಿಯೊಂದು ವಲಯಗಳು ಕೊಡುಗೆಗಳನ್ನು ನೀಡಿದ್ದಾವೆ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದು. ಕರೆಕ್ಟಾಗಿ ಕ್ಲಿಯರ್ ಆಗಿ ಓದ್ಕೊಂಡಿರಿ. ಸೇವಾ ವಲಯದಲ್ಲಿ ಈಗೇನಾಗಿದೆ ಅಂತಂದರೆ ಆರ್ಥಿಕತೆಗೆ ಹೆಚ್ಚು ಚಲನಾತ್ಮಕ ಮತ್ತು ಬೆಳವಣಿಗೆ ಇಂಜಿನ್ ಆಗಿ ಸೇವಾ ವಲಯ ಗುರುತಿಸ್ಕೊಂಡಿದೆ ಅಂತ ಹೇಳಿ ನೋಡ್ತೇವೆ. ಆರ್ಥಿಕ ಸಮೀಕ್ಷೆ ಹೇಳ್ತಕ್ಕಂಥದ್ದು ಅದು 2018-19 ಅವಧಿಯಲ್ಲಿ ಪ್ರಾಥಮಿಕ ವಲಯ 44%, ಕೈಗಾರಿಕಾ ವಲಯ 25%, ಸೇವಾ ವಲಯ 31% ಏನು ಮಾಡಿದೆ, ಉದ್ಯೋಗಾವಕಾಶಗಳನ್ನು ಒದಗಿಸಿದೆ ಅಂತ ಹೇಳಿ 2018-19 ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಕಟ ಮಾಡಲಾಗಿತ್ತು ಅಂತ ಹೇಳಿ ಕೂಡ ನಾವು ಅದನ್ನು ಅಧ್ಯಯನವನ್ನು ಮಾಡ್ತೇವೆ. ಇದು 2019-20 ಸಂದರ್ಭದಲ್ಲಿ ಒಂದಿಷ್ಟು ವೇರಿ ಆಗಿದೆ. ಇಲ್ಲಿ ಹಿಂದಿನ ಮತ್ತು ಇಂದಿನ ಆರ್ಥಿಕ ಈ ಅಂಕಿಅಂಶಗಳು ಇರ್ತವೆ, ಅವುಗಳ ಜೊತೆ ಹೋಲಿಕೆ ಮಾಡಿ ಅಧ್ಯಯನವನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಹಾಗಾದರೆ ಆರ್ಥಿಕತೆಯ ಪ್ರಮುಖ ಚಲಕಗಳ ಸಂಕ್ಷಿಪ್ತ ವಿಶ್ಲೇಷಣೆ ನಮಗೆ ಗೊತ್ತಿರಬೇಕು. ಇದು ನೋಡಿ, GDP ಚಾಲ್ತಿ ಬೆಲೆಯಲ್ಲಿ 1,88,16,538 ಇತ್ತು, 11.3% ಇತ್ತು. ಯಾವಾಗ 2018-19ರಲ್ಲಿ. 2019-20ಕ್ಕೆ ಬಂದಾಗ ಅದು 2,02,39,374 ಆಗಿದೆ. 7.6% ಏನಾಗಿದೆ, ರೈಸ್ ಆಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ GDP ಸ್ಥಿರ ಬೆಲೆಗಳ GDP ಅಂತಂದರೆ ನಿಮಗೆ ಪಾಠ ಮಾಡುವಾಗ ಹೇಳಿದ್ದೇನೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ. ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಂದರೆ ನೀವು ಕ್ಲೀನಾಗಿ ಇನ್ನೊಂದ್ಸರಿ ನೋಟ್ಸನ್ನು ಕರೆಕ್ಟಾಗಿ ಅಧ್ಯಯನ ಮಾಡಿ ಮತ್ತೆ ಅದನ್ನೇ ನಾನು ಮೂಲವನ್ನು ಹೇಳ್ತಾ ಕೂತೆ ಅಂದರೆ ಎಕನಾಮಿಕ್ ಸರ್ವೆ ಮುಗಿಸೋಕ್ಕಾಗೋದಿಲ್ಲ. ಸೊ ಇಲ್ಲಿ ಮೂಲ ಬೆಲೆಗಳಲ್ಲಿ ಅಥವಾ ಸ್ಥಿರ ಬೆಲೆಗಳಲ್ಲಿ ನೋಡಿದಾಗ 1,39,32,287 ಇತ್ತು, 6.9% ರೈಸ್ ಆಗಿತ್ತು. ನೆಕ್ಸ್ಟು 2019-20ಕ್ಕೆ ಬಂದಾಗ ಅದು 1,46,30,421 ಆಗಿದೆ. ಅದು 50.5% ಏನಾಗಿದೆ, ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ತಲಾವರಮಾನ ಅಂತ ಹೇಳಿ ಬಂದಾಗ ಚಾಲ್ತಿ ಬೆಲೆಯಲ್ಲಿ 1,26,406 ಇತ್ತು. ಇದು 2019-20ಕ್ಕೆ 1,35,050 ರೂಪಾಯಿಗೆ ಹೆಚ್ಚಾಗಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇನ್ನು ತಲಾವರಮಾನ ಸ್ಥಿರ ಬೆಲೆಗಳಲ್ಲಿ ನೋಡಿದಾಗ 92,656 ಇತ್ತು. ನೆಕ್ಸ್ಟು ಈಗ 2019-20ಕ್ಕೆ ಎಷ್ಟಾಗಿದೆ ಅಂದರೆ 92,000 ಸ್ಥಿರ ಬೆಲೆಗಳಲ್ಲಿ 92,656 ಇತ್ತು. ಈಗ 2019-20ಕ್ಕೆ 96,000
563 ಆಗಿದೆ. ಇವೆಲ್ಲವೂ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನು ಹೇಳಿರ್ತೇನೆ ಅದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ವೇರಿ ಆಯಿತು ಅಂತಂದರೆ ಕ್ಲಿಯರಾಗಿ ನಿಮಗೆ ಅದಕ್ಕೋಸ್ಕರನೇ ರೆಫರೆನ್ಸ್ಗೆ ನೋಟ್ಸನ್ನು ನೀಡಿರ್ತೀವಿ, ಅಲ್ಲಿ ಒಂದ್ಸರಿ ಕ್ಲಿಯರಾಗಿ ಓದ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು 2015-17 ಅವಧಿಯಲ್ಲಿ ಮಾತೃ ಮರಣ ದರ 122 ಇತ್ತು. ಇದು 2014-16ರಲ್ಲಿ ಎಷ್ಟಿತ್ತು ಅಂತಂದರೆ 130 ಆಗಿತ್ತು ಅಂತ ಹೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಪ್ರಕಟ ಮಾಡಿದ್ದಾರೆ. ಈ ಥರದ ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಲಿ. ಇಂಡಿಯನ್ ಎಕನಾಮಿ ಸ್ನ್ಯಾಪ್ ನೋಟ್ ಅಂತ ಹೇಳಿಕೊಟ್ಟಿದ್ದೇನೆ. ಇದರಲ್ಲಿ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ, ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಹೇಗಿದೆ, ಆಮೇಲೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಯಾವ ಥರ ಮೇಂಟೈನ್ ಆಗಿದೆ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರಲ್ಲಿ ಯಾವ ಥರ ಏರಿಳಿತಗಳಾಗಿದ್ದಾವೆ, GDP ಗ್ರೌತ್ ರೇಟ್ ಎಷ್ಟಿದೆ, ಹೇಗೆ GDP ಗ್ರೌತ್ ರೇಟ್ ಆಗಿದೆ ಅಂತಕ್ಕಂಥದ್ದು, ಆಮೇಲೆ ಇನ್ಫ್ಲೇಷನ್ ಯಾವ ಥರ ಇದೆ, ಅದಾದಮೇಲೆ ಸರ್ವಿಸ್ ಸೆಕ್ಟರಲ್ಲಿ ಯಾವ್ಯಾವ ಥರ ಗ್ರೌತ್ ಆಗಿದೆ, ಇಂಡಸ್ಟ್ರಿಯಲ್ ಗ್ರೌತ್ ಹೇಗಾಗಿದೆ. ಒಂದು ಸ್ನ್ಯಾಪ್ ನೋಟನ್ನು ನಿಮಗೆ ನೀಡಿದ್ದೇನೆ. ಇಲ್ಲಿ ಏನಿಲ್ಲ, ಕಂಪ್ಯಾರಿಸನ್ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ನಾಳೆ ಕೇಳಬೇಕಾದ್ರೂ ಕ್ವಶನ್ಸ್ಗಳನ್ನು ಈ ಸ್ನ್ಯಾಪ್ ನೋಟಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಂತಂದರೆ, ಅವನ ಅನಾಲಿಟಿಕಲ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾನೆ. ಅನಾಲಿಟಿಕಲ್ ಅಂತ ಹೇಳಿ ನೋಡಿದಾಗ ಯಾವ ಥರ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾನೆ ಅಂದರೆ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ 2018-19ನಲ್ಲಿ ಎಷ್ಟಿತ್ತು ಮತ್ತು 1920ಯಲ್ಲಿ ಎಷ್ಟಿದೆ, ಈ ಥರದ ಒಂದು ಕಂಪ್ಯಾರಿಸನ್ ಮಾಡುವಂಥ ಚಾನ್ಸಸ್ಗಳಿರ್ತವೆ. ಅವಾಗ ನೀವು ಒಂದು ಸ್ವಲ್ಪ ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಯಾವ ಥರ ಇದೆ ಅಂತ ಹೇಳಿ ಬಂದಾಗ ಅದರ ಕುರಿತಾಗಿ ಒಂದಿಷ್ಟು 2018-19ರಲ್ಲಿ ಹೈ ಇತ್ತು, 2019-20ರಲ್ಲಿ ಕಡಿಮೆ ಆಗಿದೆ, ಇಷ್ಟು ಕಡಿಮೆ ಆಗಿದೆ, ಈ ಥರದ ಒಂದಿಷ್ಟು ಅನಾಲಿಟಿಕಲ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾನೆ. ಈ ಸ್ನ್ಯಾಪ್ ನೋಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಇದ್ರೂ ಕೂಡ ಈಸಿಯಾಗಿ ಓದ್ಕೋಬಹುದು. ಯಾವ ಥರ ಏರಿಳಿತ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಕರೆಕ್ಟಾಗಿ ಇದನ್ನು ಅಧ್ಯಯನ ಮಾಡಿದ್ದೀವಿ ಅಂತಂದರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಎಕನಾಮಿಕ್ಸ್ ಸರ್ವೆಯ ಒಂದು ಮೂಲಾಂಶಗಳನ್ನು ಒಳಗೊಂಡಂಥ ಒಂದು ಚಿತ್ರ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದಾಗ ಹಾಗಾದರೆ ಒಂದಿಷ್ಟು ಎಕನಾಮಿಕ್ ಸರ್ವೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಗಳನ್ನ ಇಟ್ಕೊಂಡು ಒಂದು 13-14 ಮೇನ್ ಪಾಯಿಂಟ್ಗಳು ಬರ್ತವೆ. ಆ ಪಾಯಿಂಟ್ಗಳನ್ನು ಇಟ್ಕೊಂಡು ಒಂದಿಷ್ಟು ಕೀ ನೋಟ್ಸ್ಗಳನ್ನು ನಾನು ಮಾಡಿದ್ದೇನೆ, ನಿಮಗೋಸ್ಕರ ಕೀ ನೋಟ್ಸ್ಗಳನ್ನ ಮಾಡಿದ್ದೇನೆ. ಆ ಕೀ ನೋಟ್ಸ್ಗಳನ್ನು ಇಟ್ಕೊಂಡು ಹೇಗೆ ಏರಿಳಿತ ಆಗಿದ್ದಾವೆ ಒಂದು 2 ಸಾರಿ ಎಕನಾಮಿಕ್ ಸರ್ವೆನ ಕರೆಕ್ಟಾಗಿ ಇಷ್ಟು ಪಾಯಿಂಟ್ಗಳನ್ನ ಓದ್ಕೊಂಡ್ರಿ ಅಂತಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಆಪ್ಷನ್ಸ್ಗಳನ್ನು ನೀವು ನೋಡಿದಾಗ ಕ್ಲಿಯರಾಗಿ ಈಸಿಯಾಗಿ ಅದಕ್ಕೆ ಆನ್ಸರ್ನ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ಬೋದು. ಈಸಿಯಾಗಿ ಮಾಡಿದ್ದೇನೆ, ತುಂಬ ಸಿಂಪಲಾಗಿ ಮಾಡ್ತಾ ಹೋಗಿದ್ದೇನೆ ನೋಟ್ಸನ್ನು. ಒಂದು ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಸಂಪತ್ತನ್ನು ವೆಲ್ತನ್ನು ಹೇಗೆ ಕ್ರಿಯೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಹೇಗಿತ್ತು ಸಂಪತ್ತಿನ ಸೃಷ್ಟಿ ಹೇಗಾಯಿತು ಅಂತ ಹೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಹೆಚ್ಚು ಆದ್ಯತೆಯನ್ನು ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೀಡಲಾಗಿತ್ತು. ಐತಿಹಾಸಿಕವಾಗಿ ಭಾರತ ನಮಗೆ ಗೊತ್ತಿದೆ ಅಗೋಚರ ಹಸ್ತಕ್ಕೆ ವಿಶ್ವಾಸ ಹಸ್ತದ ಬೆಂಬಲವನ್ನು ನೀಡಲಾಗಿದೆ ಅಂತ. ಹಾಗಾದರೆ ಅಗೋಚರ ಶಕ್ತಿಗಳು ಏನು ಸಂಪತ್ತನ್ನು ಸೃಷ್ಟಿಸಿದಾವೆ ಅದಕ್ಕೆ ಬೆಂಬಲವನ್ನು ಭಾರತ ನೀಡಿತ್ತು ಅಂತ ಹೇಳಿ ನೋಡ್ತೇವೆ. ಮಾರುಕಟ್ಟೆಯ ಗೋಚರ ಹಸ್ತವು ಆರ್ಥಿಕ ವಹಿವಾಟು ಮುಕ್ತತೆಯಲ್ಲಿ ಪ್ರತಿಬಿಂಬವಾಗಿ ಗುರುತಿಸ್ಕೊಳ್ಳುತ್ತೆ. ಅಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿರೋದೇ ಇದು. ಈಗ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಕರೆಕ್ಟಾಗಿ ಹೇಳಿದ್ದೇನೆ. ಮಾರುಕಟ್ಟೆಯಲ್ಲಿ ಏನು ಅಗೋಚರ ಆರ್ಥಿಕ ವಹಿವಾಟು ಏನಿದೆ ಅದು ಮುಕ್ತತೆಯಲ್ಲಿ ಪ್ರತಿಬಿಂಬವಾಗಿ ಗುರುತಿಸ್ಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಮತ್ತು ವಿಶ್ವಾಸದ ಹಸ್ತವು ನೈತಿಕ ಮತ್ತು ತಾತ್ವಿಕ ಆಯಾಮಗಳಿಂದ ಕೂಡಿದೆ ಅಂತ ಹೇಳಲಾಗಿದೆ. ಸಂಪತ್ತಿನ ಸೃಷ್ಟಿ ಅಂತ ಹೇಳಿ ಬಂದಾಗ ಅರ್ಥವ್ಯವಸ್ಥೆಯಲ್ಲಿ ಸಂಪತ್ತನ್ನು ಸೃಷ್ಟಿಸುವಾಗ ಗೋಚರ ಮತ್ತು ಅಗೋಚರ ಆರ್ಥಿಕ ಇಂಟರ್ಫಿಯರೆನ್ಸ್ ಏನಿರುತ್ತೆ ಅದರ ಕುರಿತಾಗಿ ಇಲ್ಲಿ ಮಾತಾಡಲಾಗಿದೆ. ಹೇಗೆ ಅಗೋಚರ ಮತ್ತು ಗೋಚರ ಸರಕು ಅಥವಾ ವಸ್ತುಗಳು ಅಥವಾ ಭಾಗಿಯಾಗುವಿಕೆ ಯಾವ ಥರ ಇದೆ ಅಂತ ಹೇಳಿ ಇದರಲ್ಲಿ ಇವರು ಹೇಳಿದ್ದಾರೆ. ನೆಕ್ಸ್ಟ್ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಭಾರತದ ಆರ್ಥಿಕ ಇತಿಹಾಸವು 4ನೇ 3 ಭಾಗದ ವಿನ್ಯಾಸದಿಂದ ಸ್ಪಷ್ಟವಾಗಿದೆ. ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಭಾರತದ ಪಾತ್ರ 3/4 ಲೆಕ್ಕದಲ್ಲಿ 4ನೇ 3 ಭಾಗದಲ್ಲಿ ಸ್ಪಷ್ಟವಾಗಿ ಗುರುತಿಸ್ಕೊಳ್ಳುತ್ತೆ. 1991ರ ಆರ್ಥಿಕ ಸಾಂಪ್ರದಾಯಿಕ ಚಿಂತನೆಯಲ್ಲಿ ಅಂದರೆ 1991ರ ಹೊಸ ಆರ್ಥಿಕ ಸುಧಾರಣೆಗಳು ಅಂತ ಏನು ಮಾಡಿದ್ವಿ ಆ ಚಿಂತನೆಯಲ್ಲಿ ಪ್ರತಿಪಾದಿಸಲಾದಂತಹ ಆರ್ಥಿಕ ಚಿಂತನೆಯನ್ನು ಇವೇನು ಮಾಡಿದ್ದಾವೆ ಭಾರತದ ಆರ್ಥಿಕತೆ ಅಂತಕ್ಕಂಥದ್ದು ಬೆಂಬಲಿಸಿದೆ ಅಂತ ಹೇಳಲಾಗಿದೆ. ದೇಶದ GDP ಆಗಿರ್ಬೋದು, ತಲಾ ಆದಾಯ ಆಗಿರ್ಬೋದು, ಇವೆಲ್ಲವೂ ಏರಿಕೆ ಆಗ್ತಾ ಇರತಕ್ಕಂಥದ್ದು ಉದಾರೀಕರಣದ ನಂತರ ಏನಾಗಿದೆ ಅಂತಂದರೆ ಸೃಷ್ಟಿಯಾದಂತಹ ಸಂಪತ್ತಿನೊಂದಿಗೆ ಏನಾಗಿದ್ದಾವೆ ಇವೆಲ್ಲ ಸಂಘಟಿತವಾಗಿದ್ದಾವೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಸಂಪತ್ತಿನ ಸೃಷ್ಟಿಗೆ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಂಪತ್ತಿನ ಸೃಷ್ಟಿಯ ಜೊತೆಗೆ ಗೋಚರ ಅಗೋಚರಿತ ಸರಕಿನ ಮಾರುಕಟ್ಟೆ ಇರ್ತಕ್ಕಂಥದ್ದು ಮುಕ್ತತೆಯಿಂದ ಕೂಡಿದೆ. ಮತ್ತು ಇಲ್ಲಿ 1991ರ ನಂತರ ಏನೇನು ಬದಲಾವಣೆಗಳಾದವು ಈ ಎಲ್ಲ ಉದಾರೀಕರಣದ ಬದಲಾವಣೆಗಳು ಸಂಪತ್ತಿನ
ಸೃಷ್ಟಿಯ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿ ಒಂದು ಸಂಘಟಿತ ರೂಪದಲ್ಲಿದ್ದಾವೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯ ಕುರಿತಾಗಿ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ಭಾರತದ ಆರ್ಥಿಕತೆಯನ್ನು 2023-24 ವೇಳೆಗೆ $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಹೇಳಿ. ಈಗ ಭಾರತ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳಿ ಗುರುತಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಭಾರತವನ್ನ 2023-24 ವೇಳೆಗೆ $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಆರ್ಥಿಕತೆಯನ್ನಾಗಿಸಲು ಶ್ರಮವನ್ನ ಹಾಕಲಾಗ್ತಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಮಾತನಾಡಿದ್ದಾರೆ. ಇದಕ್ಕಾಗಿ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ವಾಣಿಜ್ಯ ಪರ ಚಿಂತನೆಗಳನ್ನ ಉತ್ತೇಜಿಸಿದ್ದಾರೆ, ನವೋದ್ಯಮಗಳಿಗೆ ಅವಕಾಶಗಳನ್ನು ನೀಡಿದ್ದಾರೆ. ಭಾರತ ಈಗ ಸ್ಟಾರ್ಟ್ಅಪ್ಗಳ ತವರಾಗಿದೆ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಹಲವಾರು ವಿಭಿನ್ನ ಬಗೆಯ ಸ್ಟಾರ್ಟ್ಅಪ್ಗಳನ್ನ ಇಲ್ಲಿ ಆರಂಭ ಮಾಡಲಾಗ್ತಿದೆ. ಅದಾದ್ಮೇಲೆ ಬ್ಯಾಂಕಿಂಗ್ ವಲಯದಲ್ಲಿ ಸಮರ್ಥ ಮತ್ತು ಉನ್ನತೀಕರಣವನ್ನ ಮತ್ತೆ ದತ್ತಾಂಶ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಆರ್ಥಿಕ ನೀತಿಗಳನ್ನು ಪಾರದರ್ಶಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುವುದು ಎಂದು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಅಂದ್ರೆ ಈಗ ನಾನು ಹೇಳಿದೆ 2023-24 ವೇಳೆಗೆ $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತಕ್ಕಂಥದ್ದು ಭಾರತದ ಗುರಿಯಾಗಿದೆ ಅಂತ ಹೇಳಿ. ಈ ಗುರಿಯನ್ನು ಸಾಧಿಸಬೇಕು ಅಂತಂದ್ರೆ ಒಂದಿಷ್ಟು ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳನ್ನು ನೀಡಬೇಕು, ವಾಣಿಜ್ಯ ನೀತಿಗಳನ್ನು ಪರಿಷ್ಕರಿಸಬೇಕು ಮತ್ತು ಉತ್ತೇಜಿಸಬೇಕು. ಅದಾದ್ಮೇಲೆ ಬ್ಯಾಂಕಿಂಗ್ ವಲಯವನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಬ್ಯಾಂಕಿಂಗ್ ವಲಯವನ್ನು ಸಮರ್ಥವಾಗಿ ನಿರ್ವಹಿಸೋದು ಅಂತಂದ್ರೆ ನಾವು ಗಮನಿಸ್ತಾ ಇದ್ದೇವೆ, ಹಲವಾರು ಬ್ಯಾಂಕ್ಗಳನ್ನು ಮರ್ಜ್ ಮಾಡಲಾಗ್ತಿದೆ, ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಉತ್ತೇಜಿಸಲಾಗ್ತಿದೆ. ಮತ್ತೆ ಬ್ಯಾಂಕಿಂಗ್ನಲ್ಲಿ ತಂತ್ರಜ್ಞಾನವನ್ನು ಅಳವಡಿಸುವಂಥ ನಿಟ್ಟಿನಲ್ಲಿ AI ಅಂತ ಏನು ಕರಿತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಡಾಪ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಕಾಗದ ರಹಿತ ವ್ಯವಹಾರಗಳನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ಏನು ಪೇಪರ್ಲೆಸ್ ಮನಿ ಟ್ರಾನ್ಸ್ಫರ್ ಅಂತ ಏನು ಕರಿತೀವಿ, ಆನ್ಲೈನ್ ಬ್ಯಾಂಕಿಂಗ್ ಅಂತ ಏನು ಕರಿತೀವಿ, ಇವೆಲ್ಲವನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಮಾಡಲಾಗ್ತಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವೆಲ್ಲ ಕೀ ಪಾಯಿಂಟ್ಸ್ಗಳು, ಇವುಗಳನ್ನ ಇಟ್ಕೊಂಡು ಒಂದಿಷ್ಟು ಅನಲಿಟಿಕಲ್ ಆಗಿ ನಾವು ಓದಬೇಕಾಗುತ್ತೆ. ಏನೇನು ಸುಧಾರಣೆಗಳನ್ನು ಇದಕ್ಕೆ ತಂದಿದ್ದಾರೆ ಅಂದರೆ ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗಿರೋದೇನು ಅಂದರೆ ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಂಪತ್ತಿನ ಏರಿಳಿತ ಹೇಗಿದೆ ಮತ್ತು ಮುಂದೆ ತಂದಂತಹ ಕಾರ್ಯಕ್ರಮಗಳು ಏನು, ಯೋಜನೆಗಳು ಏನು, ಅವುಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಯಾವ ಥರ ಇದೆ ಮತ್ತು ಅವುಗಳ ಸಂಬಂಧ ಹಿಂದೆ ಏನೇನು ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಅವೆಲ್ಲವನ್ನು ಒಂದು ಸ್ವಲ್ಪ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಎರಡನೇ ಪಾಯಿಂಟ್ ಉದ್ಯಮಶೀಲತೆ ಮತ್ತು ಸಂಪತ್ತಿನ ಸೃಷ್ಟಿ ಅಂತ ಹೇಳಿ ನೋಡ್ತೇವೆ. ವಿಶ್ವ ಬ್ಯಾಂಕ್ ಒಂದು ಮಾಹಿತಿಯನ್ನು ನೀಡಿದೆ. ಆ ವಿಶ್ವ ಬ್ಯಾಂಕ್ನ ಮಾಹಿತಿಯನ್ನು ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಕಟ ಮಾಡಲಾಗಿದೆ. ಭಾರತದಲ್ಲಿ ಉದ್ಯಮಶೀಲತೆ ಮತ್ತು ಸಂಪತ್ತಿನ ಸೃಷ್ಟಿ ಅಂತಕ್ಕಂಥದ್ದು ಕಾರ್ಯತಂತ್ರ ವರದಿ ಅಂತ ಹೇಳಿ ಒಂದು ವರದಿಯನ್ನು ನೀಡಲಾಗಿದೆ. ಇದರಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಗುರುತಿಸಿಕೊಳ್ಳುತ್ತೆ. ಇಡೀ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಗುರುತಿಸಿಕೊಳ್ಳುತ್ತೆ ಅಂತ ಹೇಳಿ ನೋಡ್ತೀವಿ. ದೇಶದಲ್ಲಿ 2014 ನಂತರ ನವೋದ್ಯಮಗಳ ಸೃಷ್ಟಿ ಗಣನೀಯವಾಗಿ ಹೆಚ್ಚಳ ಆಗಿದೆ ಅಂತ ಹೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ. ನವೋದ್ಯಮ ಅಂತಂದ್ರೆ ಹೊಸ ಹೊಸ ಉದ್ಯಮಗಳು ಅಂತಂದ್ರೆ ಯಾವುದಾದ್ರೂ ಉದ್ಯಮಗಳಾಗಿರ್ಬೋದು, ಇಂಥದೇ ಪರ್ಟಿಕ್ಯುಲರ್ ಆಗಿ ಒಂದು ಉದ್ಯಮ ಇಲ್ಲ, ಹಲವಾರು ಉದ್ಯಮಗಳು 2014 ನಂತರ ಭಾರತದಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿದೆ ಅಂತ ಹೇಳಿ ನೋಡ್ತೇವೆ. ಔಪಚಾರಿಕ ವಲಯಗಳಲ್ಲಿ 2006-14 3.8 ಇದ್ದಂತಹ ಹೊಸ ಸಂಸ್ಥೆಗಳ ವಾರ್ಷಿಕ ವೃದ್ಧಿ ದರವು 2014-18 ಸಂದರ್ಭದಲ್ಲಿ 12.2 ಹೆಚ್ಚಳಗೊಂಡಿದೆ ಅಂತ ಹೇಳಿ ನೋಡ್ತೇವೆ. 2014 70,000 ಸಂಸ್ಥೆಗಳು 2018 ವೇಳೆಗೆ 1.2 ಲಕ್ಷಕ್ಕೆ ಹೆಚ್ಚಳಗೊಂಡಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಇಲ್ಲಿ ಉದ್ಯಮ ಮತ್ತು ಸಂಪತ್ತಿನ ಸೃಷ್ಟಿ ಅಂತ ನೋಡಿದಾಗ ಹೊಸ ಉದ್ಯಮಗಳಿಗೆ ಭಾರತ ಈಗ ತವರಾಗಿದೆ. 2006-14 ಅವಧಿಯಲ್ಲಿ ಕೇವಲ 3% ಒಂದು 3.8 ಹೊಸ ಉದ್ಯಮ ಸಂಸ್ಥೆಗಳ ಸ್ಥಾಪನೆಯ ದರ. ಬಟ್ 2014-18 ಸಂದರ್ಭದಲ್ಲಿ 12.2 ಹೆಚ್ಚಳ ಆಗಿದೆ ಅಂತ ಹೇಳಿ ನೋಡ್ತೀವಿ. ಹೊಸ ಉದ್ಯಮಗಳು ಆ ಸಂದರ್ಭದಲ್ಲಿ 2014 ಸಂದರ್ಭದಲ್ಲಿ 70,000 ಇದ್ವು. ಬಟ್ 2018 ವೇಳೆಗೆ ಅವುಗಳ ಪ್ರಮಾಣ 1.2 ಲಕ್ಷಕ್ಕೆ ಹೆಚ್ಚಳ ಆಗಿದೆ ಅಂತಕ್ಕಂಥದ್ದು ತುಂಬ ಖುಷಿ ಪಡುವಂತಹ ವಿಚಾರ. ಆರ್ಥಿಕ ಸಮೀಕ್ಷೆಯಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಂಡಿರಿ. ನೆಕ್ಸ್ಟ್, ಭಾರತದಲ್ಲಿ ಉದ್ಯಮಶೀಲ ಚಟುವಟಿಕೆಯ ಚಾಲನಾ ಶಕ್ತಿ ದೇಶದ 500ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರಾರಂಭಗೊಂಡಿದೆ ಅಂತ ಹೇಳಿ ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಉದ್ಯಮಶೀಲ ಈಗ ಏನು ಭಾರತದಲ್ಲಿ ಬರ್ತಕ್ಕಂಥ ಒಂದು 500 ಪ್ರಮುಖ ನಗರಗಳು ಏನಿದ್ದಾವೆ, ಈ ಹೊಸ ಸ್ಟಾರ್ಟಪ್ಗಳಿಗೆ ಹೊಸ ಉದ್ಯಮಗಳನ್ನು ಸ್ಥಾಪಿಸುವಂಥ ನಿಟ್ಟಿನಲ್ಲಿ ತುಂಬ ಚಾಲನಾ ಶಕ್ತಿಯನ್ನು ನೀಡ್ತಕ್ಕಂಥ ಕಾರ್ಯಗಳಾಗಿ, ಅಂದರೆ ಅವುಗಳನ್ನು ಪ್ರಾರಂಭಿಸುವಂಥ ನಿಟ್ಟಿನಲ್ಲಿ ತುಂಬ ಕಾರ್ಯಪ್ರವೃತ್ತವಾದಂಥ ನಗರಗಳು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾವೆ ಅಂತ ಹೇಳಿ ನೋಡ್ತೀವಿ. ಮತ್ತು ಸೇವಾ ವಲಯಗಳಲ್ಲೂ ಕೂಡ ನವೋದ್ಯಮಗಳ ಸೃಷ್ಟಿಯು ಕೃಷಿ ಮತ್ತು ಮೂಲಸೌಕರ್ಯ ಕ್ಷೇತ್ರಕ್ಕಿಂತಲೂ ಅಧಿಕವಾಗಿದೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ಸೇವಾ ವಲಯ
ವಲಯಕ್ಕೆ ಸಂಬಂಧಪಟ್ಟಂಗೆ ಹೊಸ ಹೊಸ ಉದ್ಯಮಗಳನ್ನು ಹೆಚ್ಚು ಹೆಚ್ಚು ಸ್ಥಾಪಿಸಲಾಗ್ತಿದೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ 70%ಕ್ಕಿಂತಲೂ ಹೆಚ್ಚಾಗಿರುವುದು ಕೂಡ ಸ್ಪಷ್ಟ ಆಗ್ತಾ ಇದೆ. ವಾಣಿಜ್ಯ ವ್ಯವಹಾರಗಳ ಸಂಗಮ ಮತ್ತು ಕಾರ್ಯಾಚರಣೆ, ಕಾರ್ಮಿಕ ಕಾನೂನುಗಳ ಸ್ಥಿತಿಸ್ಥಾಪಕತ್ವದಿಂದ ಇವುಗಳನ್ನು ತಂದಾಗ ಗರಿಷ್ಠ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ ಇದನ್ನು ಯಾಕೆ ಇಲ್ಲಿ ಹೇಳಿದ್ದಾರೆ ಅಂತಂದರೆ, ದೇಶದ ಸಾಕ್ಷರತೆ ಪ್ರಮಾಣ 70ರಷ್ಟಿದೆ ಅಂತ ಹೇಳಿ ದೇಶದಲ್ಲಿ ಒಂದು ಕಾರ್ಮಿಕರಿಗೆ ಬೇಕಾದಂತಹ ಜ್ಞಾನ ಹೆಚ್ಚಾಗ್ತಿದೆ, ವಾಣಿಜ್ಯ ವ್ಯವಹಾರಗಳು ಸುಗಮ ಕಾರ್ಯಾಚರಣೆಯನ್ನು ನಿರ್ವಹಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಗರಿಷ್ಠ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿ ನವೋದ್ಯಮ ಬೆಳೀತಾ ಇದೆ ಅಂತ ಹೇಳಿ, ಉದ್ಯಮದಾರಿಕೆ ಬೆಳೀತಾ ಇದೆ ಅಂತ ಹೇಳಿ ಮತ್ತು ಸಂಪತ್ತನ್ನು ಸೃಷ್ಟಿಸ್ತಾ ಇದೆ ಅಂತ ಹೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಸರ್ಕಾರವು ಆರ್ಥಿಕ ಚಟುವಟಿಕೆಯಲ್ಲಿ ಮಧ್ಯಪ್ರವೇಶಿಸಿ ಸಂಪತ್ತಿನ ಸೃಷ್ಟಿಗೆ ಮತ್ತು ಉದ್ದೇಶಿತ ಫಲಿತಾಂಶಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಶ್ರಮ ವಹಿಸ್ತಾ ಇದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರದ ಕಾರ್ಯವೇ ಅದಾಗಿರ್ತಕ್ಕಂಥದ್ದು, ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಂಪತ್ತಿನ ಸೃಷ್ಟಿಗೆ ಬೆಂಬಲವನ್ನು ನೀಡ್ತಾ ಇದೆ ಮತ್ತು ಉದ್ದೇಶಿತ ಫಲಿತಾಂಶಕ್ಕೆ, ನಿರೀಕ್ಷಿತ ಫಲಿತಾಂಶಕ್ಕಾಗಿ ಶ್ರಮ ವಹಿಸಿದೆ ಅಂತ ಹೇಳಿ ಹೇಳಲಾಗಿದೆ. ಅದಕ್ಕೋಸ್ಕರ ಸಂಬಂಧಪಟ್ಟಂತಹ ಒಂದಿಷ್ಟು ಕಾಯ್ದೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವಶ್ಯಕ ಸಾಮಗ್ರಿಗಳ ಕಾಯ್ದೆ 1955, ಔಷಧಿಗಳ ಬೆಲೆ ನಿಯಂತ್ರಣ ಕಾಯ್ದೆ 2013, ಧಾನ್ಯಗಳ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ, ಈ APMCಗಳಲ್ಲಿ ಮತ್ತು ಧಾನ್ಯಗಳ ಮಾರುಕಟ್ಟೆ ಅಂತ ಏನು ಕರಿತೀವಿ ಇವುಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಗಮನಿಸ್ತಾ ಇರ್ತವೆ. ಮತ್ತು ಹಲವಾರು ಸ್ಟಾರ್ಟ್ಅಪ್ಗಳಿಗೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಾಲ ಮನ್ನಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು ಒಂದು ಬಗೆಯ ಸರ್ಕಾರದ ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಿಲುವನ್ನು ಇದು ಸ್ಪಷ್ಟಪಡಿಸುತ್ತೆ ಅಂತಕ್ಕಂಥದ್ದು ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖಿಸಲಾದಂಥ 2ನೇ ಪಾಯಿಂಟ್ನಲ್ಲಿ ಬರ್ತಕ್ಕಂತಹ ಅಂಶಗಳು ಅಂತೇಳಿ ನಾವು ನೋಡ್ತೇವೆ. ಉದ್ಯಮಶೀಲತೆ ಮತ್ತು ಸಂಪತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಅಂಶಗಳನ್ನು ಕೀ ಪಾಯಿಂಟ್ಗಳಾಗಿ ನಾವು ಓದ್ಕೊಂಡಿರ್ತೀವಿ. ನೆಕ್ಸ್ಟ್ ಬಂದಾಗ 3ನೇದು ವ್ಯಾಪಾರ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ದೇಶದ ಆರ್ಥಿಕತೆಯನ್ನು $5 ಟ್ರಿಲಿಯನ್ ಹೆಚ್ಚಿಸಬೇಕು ಅಂತ ಅಂದಾಗ ಸ್ಪರ್ಧಾತ್ಮಕ ಮಾರುಕಟ್ಟೆ ಸಾಮರ್ಥ್ಯವನ್ನು ಓರೆ ಹಚ್ಚುವ ಮತ್ತು ವ್ಯಾಪಾರಕೂಲಕರವಾದಂತಹ ನೀತಿಯನ್ನು ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅಂದರೆ ಒಂದು $5 ಟ್ರಿಲಿಯನ್ ಎಕಾನಮಿಯನ್ನು ಸೃಷ್ಟಿಸಬೇಕು ಅಂತಂದರೆ ಮಾರುಕಟ್ಟೆಯಲ್ಲಿ ಅದರದೇ ಆದಂಥ ಒಂದು ಸ್ಪರ್ಧಾತ್ಮಕತೆ ಇರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮಾರುಕಟ್ಟೆಯ ಒಂದು ಗುಣಮಟ್ಟವನ್ನು ಮತ್ತು ವ್ಯಾಪಾರದಲ್ಲಿ ಆಗ್ತಕ್ಕಂತಹ ಅನುಕೂಲಕರ ವಾತಾವರಣವನ್ನು, ನೀತಿಯನ್ನು ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದನ್ನು ನೀವು ಮಾಡುವಂಥ ನಿಟ್ಟಿನಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಸರ್ಕಾರ ಅದನ್ನು ಹೇಳಿಕೊಂಡಿದೆ. ಮತ್ತು ಷೇರು ಮಾರುಕಟ್ಟೆಯ ದೃಷ್ಟಿಯಿಂದ ನೋಡಿದಾಗ ಉದಾರೀಕರಣದ ನಂತರ ಗಣನೀಯ ಪ್ರಮಾಣದಲ್ಲಿ ಸೃಜನಶೀಲತೆ ನಾಶ ಆಗಿದೆ ಅಂತ ಹೇಳಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನೆಕ್ಸ್ಟು ಹೊಂದಾಣಿಕೆಯುಳ್ಳ ಸಂಸ್ಥೆಗಳ ಇಕ್ವಿಟಿ ಸೂಚ್ಯಾಂಕ ಮಾರುಕಟ್ಟೆಯಲ್ಲಿ 2007ರಿಂದ 10ರವರೆಗೆ ವಾರ್ಷಿಕ 7ರಷ್ಟು ವೃದ್ಧಿಯನ್ನು ದಾಖಲಿಸಿತ್ತು. ಇದಕ್ಕೆ ತದ್ವಿರುದ್ಧವಾಗಿ 2011ರಿಂದ ಸೂಚ್ಯಂಕ ಮಾರುಕಟ್ಟೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಇಕ್ವಿಟಿ ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ನಾನು ಹೇಳಿದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಇಕ್ವಿಟಿ ಅಂತಕ್ಕಂಥದ್ದು 2007ರಿಂದ 10ರವರೆಗೆ 7ರಷ್ಟು ವೃದ್ಧಿಯನ್ನು ಸಾಧಿಸಿತ್ತು. ಬಟ್ ಇದಕ್ಕೆ ತದ್ವಿರುದ್ಧವಾಗಿ 2011ರಲ್ಲಿ ಈ ಸೂಚ್ಯಂಕ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳಿ ಈ ಒಂದು ಎಕನಾಮಿಕ್ ಸರ್ವೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದಂಥದ್ದು, ಉದಾರೀಕರಣದ ನಂತರ ಸ್ನೇಹಿತರೆ ವಿಶ್ವದ ಮಾರುಕಟ್ಟೆಗೆ ನಾವು ನಮ್ಮನ್ನು ತೆರ್ಕೊಂಡಿದ್ದೀವಿ ಅಂತ ಅಂದಾಗ ಮಾರುಕಟ್ಟೆಯಲ್ಲಿ ತುಂಬ ಪ್ರಬಲವಾದಂಥ ಪೈಪೋಟಿ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಲವಾದಂಥ ಪೈಪೋಟಿ ಇದೆ. ಇವುಗಳನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ಷೇರು ಮಾರುಕಟ್ಟೆಯನ್ನು ತೆಗೆದುಕೊಂಡಾಗ ಷೇರು ಮಾರುಕಟ್ಟೆಯಲ್ಲಿ ಸೃಜನಶೀಲತೆ ನಾಶ ಆಗಿದೆ ಅಂತ ಹೇಳಿ ಎಕನಾಮಿಕ್ ಸರ್ವೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ದೇರ್ ಇಸ್ ಸೋ ಮೆನಿ ರೀಸನ್ಸ್, ಅದಕ್ಕೆ ತುಂಬ ರೀಸನ್ಸ್ಗಳಿದ್ದಾವೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಕ್ವಿಟಿ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ಹೇಳಿ ಏನು ಮಾಡಲಾಗ್ತಿದೆ ಅಂತಂದರೆ ಈ ಒಂದು ಎಕನಾಮಿಕ್ ಸರ್ವೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು 4ನೇ ಪಾಯಿಂಟಿಗೆ ಬಂದಾಗ ನೆಟ್ವರ್ಕ್ ಉತ್ಪನ್ನಗಳು, ಕೌಶಲ್ಯಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಬೆಳವಣಿಗೆ. ನೆಟ್ವರ್ಕ್ ಉತ್ಪನ್ನಗಳು ಅಂತಂದ್ರೆ ಏನು? ಹಾಗಾದರೆ ಕೌಶಲ್ಯಗಳ ಮೂಲಕ ಉದ್ಯೋಗ ಸೃಷ್ಟಿ ಯಾವ ಥರ ಆಗ್ತಾ ಇದೆ? ತುಂಬ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಪ್ರೋತ್ಸಾಹವನ್ನು ಸರ್ಕಾರ ನೀಡ್ತಾ ಬರ್ತಿದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೆಟ್ವರ್ಕಿಂಗ್ ಉತ್ಪನ್ನಗಳ ಉತ್ಪಾದನೆಗೂ ಕೂಡ ತುಂಬ ಸ್ಟಾರ್ಟಪ್ಗಳಿಗೆ ಉತ್ತೇಜನವನ್ನು ನೀಡಲಾಗ್ತಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಪ್ರೋಗ್ರಾಮ್ ಯೋಜನೆಯನ್ನು ಸಂಯೋಜಿಸುವ ಮೂಲಕ ಮಾರುಕಟ್ಟೆಯ ಪಾಲನ್ನು 2025ರ ವೇಳೆಗೆ 3.5 ಹಾಗೂ 2030ರ ವೇಳೆಗೆ 6% ಸಾಧಿಸುವುದು ಇದರ ಉದ್ದೇಶ ಆಗಿದೆ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಇದು. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಭಾರತದ ಉತ್ಪಾದನೆ ಏನಿದೆ,
ಈ ಯೋಜನೆಯ ಅಡಿಯಲ್ಲಿ ಮಾರುಕಟ್ಟೆ ಪಾಲೇನಿದೆ ಅದನ್ನು 2025 ವೇಳೆಗೆ 3.5 ಮತ್ತು 2030 ವೇಳೆಗೆ 6% ಹೆಚ್ಚಿಸುವಂಥ ಉದ್ದೇಶವನ್ನು ಹೊಂದಿದೆ. ಹಾಗೂ 2030 ವೇಳೆಗೆ 6% ಸಾಧಿಸುವುದು, ಜೊತೆಗೆ 2025 ವೇಳೆಗೆ 4 ಕೋಟಿ ಹೊಸ ಉದ್ಯೋಗಾವಕಾಶ ಮತ್ತು 2030 ವೇಳೆಗೆ 8 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತ ಹೇಳಿ ತುಂಬ ಅದ್ಭುತವಾದಂತಹ ಒಂದು ಯೋಚನೆಯನ್ನು ಹಾಕೊಳ್ಳಲಾಗಿದೆ. ಇದನ್ನು ಪ್ರತಿ ವರ್ಷ ರಿನ್ಯೂ ಮಾಡಲಾಗ್ತದೆ, ಅಂದರೆ ಹೊಸದಾಗಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ನೋಡ್ತೇವೆ. ನೆಟ್ವರ್ಕ್ ಉತ್ಪನ್ನಗಳ ರಫ್ತು ದೇಶದ ಆರ್ಥಿಕ ಅಗತ್ಯತೆಯ ಮೌಲ್ಯವರ್ಧನೆ 25% ಭಾಗದ ಹೆಚ್ಚಳವನ್ನು ಒದಗಿಸಲಿದೆ ಅಂತ ಹೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಮುನ್ನೋಟವನ್ನು ಹೇಳಲಾಗ್ತದೆ. ನೆಟ್ವರ್ಕಿಂಗ್ ಉತ್ಪನ್ನಗಳು ಅಂತ ಹೇಳಿ ಬಂದಾಗ ನಾವು ನೆಟ್ವರ್ಕಿಂಗ್ ಉತ್ಪನ್ನಗಳನ್ನು ತುಂಬ ನೋಡ್ತಿರ್ತೀವಿ. ಅಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನ, ಈ ಥರದ ಒಂದಿಷ್ಟು ಚಿಂತನೆಗಳನ್ನು ನಾವು ನೋಡಿದಾಗ ಒಂದಿಷ್ಟು ಮಾರ್ಕೆಟಿಂಗಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ, ಕೌಶಲ್ಯಗಳನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಹೊಸ ಉತ್ಪನ್ನಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವಂತಹ ಒಂದಿಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂಥ ಕಾರ್ಯ ಆಗಬೇಕು ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಭಾರತದ ರಫ್ತಿನಲ್ಲಿ ತಯಾರಿಕಾ ಉತ್ಪನ್ನಗಳು 13.4 ಮತ್ತು ಒಟ್ಟು ಸರಕುಗಳು 10.9% ಹೆಚ್ಚಾಗಿವೆ ಅಂತ ಹೇಳಲಾಗಿದೆ. ಹಾಗೆಯೇ ಆಮದು ಪ್ರಮಾಣ ತಯಾರಿಕಾ ಕ್ಷೇತ್ರದಲ್ಲಿ 12.7 ಮತ್ತು ಒಟ್ಟು ಸರಕುಗಳ ಆಮದು 8.6% ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಭಾರತ ತಯಾರಿಸಿದ ಉತ್ಪನ್ನಗಳ ವ್ಯಾಪಾರದ ಹೆಚ್ಚುವರಿಯು 0.7% ಮತ್ತು ಒಟ್ಟು ಸರಕುಗಳ ವಾರ್ಷಿಕ 2.3% ಹೆಚ್ಚಳವನ್ನು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅಂದರೆ ಯಾವ ಥರ ನಮ್ಮ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಾಗೆ ಹೆಚ್ಚಳ ಆಗಿದೆ, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಯಾವ ಥರ ಇಂಪ್ಲಿಮೆಂಟೇಷನ್ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಮಾಡಿದ್ದಾರೆ, ಕ್ಲಿಯರ್ ಆಗಿ ಚರ್ಚೆ ಮಾಡಿದ್ದಾರೆ. ನೆಕ್ಸ್ಟ್ 5ನೇ ಪಾಯಿಂಟ್, ಉದ್ಯಮ ಸ್ನೇಹಿ ವ್ಯವಸ್ಥೆ. ಉದ್ಯಮ ಸ್ನೇಹಿ ವ್ಯವಸ್ಥೆ ಅಂತಕ್ಕಂಥದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಇಂಡೆಕ್ಸ್ ಬರುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅಂತ ಹೇಳಿ. ಇವೆಲ್ಲವೂ ಒಂದು ದೇಶದಲ್ಲಿ ಯಾವ ಥರ ಬಿಸ್ನೆಸ್ಸನ್ನು ಮಾಡಬೇಕು, ಉದ್ಯಮವನ್ನು ಸ್ಥಾಪಿಸೋದಕ್ಕೆ ಯಾವ ಥರ ವ್ಯವಸ್ಥೆ ಇದೆ ಅಂತ ಹೇಳಿ ನೋಡ್ತೇವೆ. ಇದರಲ್ಲಿ ವಿಶ್ವ ಬ್ಯಾಂಕ್ ಪ್ರಕಟಪಡಿಸುವಂಥ ಉದ್ಯಮ ಸ್ನೇಹಿ ಸೂಚ್ಯಂಕದಲ್ಲಿ ಭಾರತ 2019ರಲ್ಲಿ 63ನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ. ತುಂಬ ಒಂದು ಒಳ್ಳೆಯ ಬೆಳವಣಿಗೆ. ಒಂದು 150 ದೇಶಗಳು ಬರ್ತವೆ. 2014ರಲ್ಲಿ 142ನೇ ಸ್ಥಾನದಲ್ಲಿತ್ತು. ಉದ್ಯಮ ಸ್ನೇಹಿ ಅಂತಂದರೆ ಆ ದೇಶದ ಅರ್ಥವ್ಯವಸ್ಥೆ ಉದ್ಯಮಗಳ ಸ್ಥಾಪನೆಗೆ ಯಾವ ಥರ ಪ್ರೋತ್ಸಾಹ ಕೊಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲೊಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂತಹ ಒಂದು ಇದು ಪಾಯಿಂಟ್ ಇದು. ಆರ್ಥಿಕ ಸಮೀಕ್ಷೆಯಲ್ಲಿ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಉದ್ಯಮಗಳ ಜಾರಿ ಮುಂತಾದ ಕ್ಷೇತ್ರಗಳಲ್ಲಿ ಭಾರತ ಇನ್ನೂ ಹಿಂದುಳಿದಿದೆ ಅಂತಕ್ಕಂಥದ್ದು ಈ ಆರ್ಥಿಕ ಸಮೀಕ್ಷೆಯಲ್ಲಿ ಬರ್ತಕ್ಕಂಥ ವಿಚಾರ. ನಾವು ಹೊಸ ಉದ್ಯಮಗಳು ಅಂತೇಳಿ ಬಂದಾಗ ಯಾಕೆ ಮುಂದುವರೆದ ಕಂಟ್ರಿಗಳಲ್ಲಿ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಹೆಚ್ಚು ಒಲವನ್ನು ತೋರ್ತಾರೆ ಅಂತಂದರೆ ರೀಸನ್ ಇಷ್ಟೇ, ಆ ದೇಶಗಳ ವ್ಯವಸ್ಥೆ ಅಂತಕ್ಕಂಥದ್ದು, ಆ ದೇಶಗಳ ಅರ್ಥವ್ಯವಸ್ಥೆ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳು ಉದ್ಯಮ ಸ್ನೇಹಿಯಾಗಿರ್ತವೆ. ಈ ನಿಟ್ಟಿನಲ್ಲಿ ಭಾರತ ತುಂಬ ಸುಧಾರಣೆಯತ್ತ ಸಾಗಿದೆ ಅಂತ ಹೇಳಿ ನೋಡ್ತೇವೆ. ಬೆಂಗಳೂರು ವಿಮಾನ ನಿಲ್ದಾಣದ ಮೂಲಕ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು ಮತ್ತು ಆಮದುಗಳು ಭಾರತೀಯ ವ್ಯವಸ್ಥಾಪನಾ ಪ್ರಕ್ರಿಯೆಯನ್ನು ವಿಶ್ವ ದರ್ಜೆಯ ಮಟ್ಟಕ್ಕೆ ಏರಿಸಿವೆ. ಬೆಂಗಳೂರು ಹಲವಾರು ಸ್ಟಾರ್ಟಪ್ಗಳ ತವರು, ಉದ್ಯಾನ ನಗರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ, ಸ್ಟಾರ್ಟಪ್ಗಳ ನಗರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ರೀಸನ್ ಇಷ್ಟೇ, ಸಿಲಿಕಾನ್ ಸಿಟಿ ಯಾಕೆ ಆಗುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ವಿಮಾನ ನಿಲ್ದಾಣ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಮತ್ತು ಉದ್ಯಮ ಸ್ನೇಹಿ ಆಗಿರ್ತಕ್ಕಂಥದ್ದು. ಬೆಂಗಳೂರು ಯಾಕೆ ಇಡೀ ಭಾರತದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಒಂದು ಜಾಗತಿಕ ಮನ್ನಣೆಯನ್ನು ಪಡೆಯುತ್ತೆ ಅಂತಂದರೆ ಉದ್ಯಮ ಸ್ನೇಹಿ ಆಗಿರ್ತಕ್ಕಂಥದ್ದು, ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಹೊಸ ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಬ್ಯೂಟಿಫುಲ್ ಆದಂಥ ನಗರ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಅಂತ ಹೇಳಿ ಎಕನಾಮಿಕ್ ಸರ್ವೆಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 6ನೇ ಪಾಯಿಂಟ್ ಬರ್ತಕ್ಕಂಥದ್ದು ಖಾಸಗೀಕರಣ ಮತ್ತು ಸಂಪತ್ತಿನ ಸೃಷ್ಟಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಪ್ರೈವೇಟೈಸೇಷನ್ ಅಂತಕ್ಕಂಥದ್ದು ತುಂಬ ಹೆಚ್ಚು ನ್ಯೂಸ್ನಲ್ಲಿರ್ತಕ್ಕಂಥದ್ದು. ಹಲವಾರು ಸರ್ಕಾರದ ಒಡೆತನದ ಉದ್ಯಮಗಳು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ರೀಸನ್ ಇಷ್ಟೇ, ಅದರ ಮೂಲಕ ಸಂಪತ್ತನ್ನು ಸೃಷ್ಟಿಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೇಗೆ ಕೇಂದ್ರ ಸಾರ್ವಜನಿಕ ವಲಯದಲ್ಲಿ ಬರ್ತಕ್ಕಂಥ ಉದ್ಯಮಗಳನ್ನು ನಾವು ಗಮನಿಸ್ತೇವೆ, ಅವುಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಬೇಕು ಅಂತಂದರೆ, ಅವುಗಳಲ್ಲಿ ಹೆಚ್ಚಿನ ಲಾಭದಾಯಕತೆಯನ್ನು ಹೆಚ್ಚಿಸಬೇಕು ಅಂತಂದರೆ ಮತ್ತು ದಕ್ಷತೆಯನ್ನು ಉತ್ತೇಜನವನ್ನು ಮಾಡಬೇಕು ಅಂದರೆ, ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಬೇಕು ಅಂತಂದರೆ, ವೃತ್ತಿಪರತೆಯನ್ನು ಉತ್ತೇಜಿಸಬೇಕು ಅಂತಂದರೆ ಆರ್ಥಿಕತೆಯಲ್ಲಿ ಖಾಸಗೀಕರಣದ ಅವಶ್ಯಕತೆ ತುಂಬ ಇರತಕ್ಕಂಥದ್ದು. ಖಾಸಗೀಕರಣದಿಂದಾಗಿ ನಾವು ತುಂಬ ಲಾಭಗಳನ್ನು ನಿರೀಕ್ಷಿಸಬಹುದು, ಅವುಗಳನ್ನು ಪರಿಶೀಲಿಸಬಹುದು ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. HPCLನಲ್ಲಿ
ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಕರಿತೇವೆ, ಸರ್ಕಾರವು ಶೇಕಡ 53.29 ಕಾರ್ಯತಂತ್ರ ಹೂಡಿಕೆ ಮಾಡುವುದರಿಂದ ರಾಷ್ಟ್ರೀಯ ಸಂಪತ್ತಿನಲ್ಲಿ 33,000 ಕೋಟಿ ರು ಹೆಚ್ಚಳ ಆಗ್ತಿದೆ ಅಂತ ಹೇಳಿ ಇಲ್ಲಿ ಏನು ಮಾಡಿದ್ದಾರೆ, ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶದ 11 ಸಾರ್ವಜನಿಕ ಉದ್ಯಮಗಳನ್ನು ಕಾರ್ಯಕ್ಷಮತೆಯನ್ನು ವಿಶ್ಲೇಷಣೆ ಮಾಡುವುದು ಅನಿವಾರ್ಯವಾಗಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಹಿಂದೆ ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ, ಓದ್ತಾ ಇದ್ದೀವಿ, ಮೋದಿ ಗವರ್ನಮೆಂಟ್ ಏನು ಮಾಡ್ತಿದೆ, ಸಾರ್ವಜನಿಕ ವಲಯದ ಹಲವಾರು ಉದ್ಯಮಗಳನ್ನು ಖಾಸಗೀಕರಣ ಮಾಡ್ತಿದೆ ಅಂತ ಹೇಳಿ ಈ ಥರದ ಒಂದಿಷ್ಟು ನ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಸಾರ್ವಜನಿಕ ವಲಯದ ಉದ್ಯಮದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು ಅಂತ ಅಂದಾಗ ಖಾಸಗೀಕರಣ ಇವತ್ತು ಅನಿವಾರ್ಯ ಆಗಿದೆ. ಖಾಸಗೀಕರಣ ಅಂತ ಅಂದಾಗ ಸರ್ಕಾರದ ಹಸ್ತಕ್ಷೇಪ ಅದರಲ್ಲಿ ಇದ್ದೇ ಇರುತ್ತೆ, ಸರ್ಕಾರ ಪೂರ್ಣವಾಗಿ ಅದನ್ನು ಖಾಸಗಿಯವರಿಗೆ ಹಸ್ತಾಂತರ ಮಾಡೋದಿಲ್ಲ. ಬಟ್ ಇಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಬೇಕು, ಆಮೇಲೆ ಅದರ ಕಾರ್ಯದಕ್ಷತೆಯನ್ನು ಹೆಚ್ಚಿಸಬೇಕು, ವೃತ್ತಿಪರತೆಯನ್ನು ಹೆಚ್ಚಿಸಬೇಕು, ಹೆಚ್ಚು ಲಾಭವನ್ನು ಪಡಿಬೇಕು. ಇವತ್ತು BSNL ಯಾಕೆ ಅಟ್ಟರ್ ಫ್ಲಾಪ್ ಆಗಿದೆ ಅಂತಂದರೆ, BSNL ಅಂತಕ್ಕಂಥದ್ದು ಒಂದು ಗೌರ್ನಮೆಂಟ್ನ ಅಂಡರಲ್ಲಿರ್ತಕ್ಕಂಥ ಸಾರ್ವಜನಿಕ ಉದ್ಯಮ. ವೈ ಜಿಯೋ ಈಸ್ ಫೇಮಸ್ ದೆನ್ BSNL ಅಂತ ಹೇಳಿ ನೋಡಿದಾಗ ಯಾಕೆ ಜಿಯೋ ಫೇಮಸ್ ಆಗ್ತಾ ಹೋಯಿತು, ಅಲ್ಲಿ ಖಾಸಗಿಯವರು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸ್ತಾರೆ, ಜಾಹೀರಾತುಗಳ ಮೂಲಕ ಅದನ್ನು ಪಬ್ಲಿಷ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಅದಾದಮೇಲೆ ವೃತ್ತಿಪರವಾಗಿ ಕೆಲಸ ಮಾಡ್ತಾರೆ. ಈ BSNL ಅಂತ ಹೇಳಿ ಬಂದಾಗ ಇಲ್ಲಿ ಬರ್ತಕ್ಕಂಥ ವರ್ಕರ್ಸ್ಗಳನ್ನು ನಾವು ನೋಡಿದಾಗ ಮತ್ತು ಲಾಭದಾಯಕ ಅತಿ ನಷ್ಟದಲ್ಲಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಸೊ ಗುಣಮಟ್ಟದಲ್ಲೂ ಕೂಡ ಅವರನ್ನು ಪೈಪೋಟಿ ಮಾಡೋಕ್ಕಾಗೋದಿಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ಒಂದಿಷ್ಟು ಖಾಸಗೀಕರಣದ ಅನಿವಾರ್ಯತೆ ಸರ್ಕಾರಕ್ಕಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆ ಹೇಳುತ್ತೆ. 11 ವಲಯದ ಉದ್ಯಮಗಳನ್ನು ಏನು ಮಾಡಬೇಕು, ಖಾಸಗೀಕರಣ ಮಾಡಬೇಕು, ಕಾರ್ಯಕ್ಷಮತೆ ವಿಶ್ಲೇಷಣೆ ಮಾಡೋದು ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದು ಆರ್ಥಿಕ ಸಮೀಕ್ಷೆಯಲ್ಲಿ ಬರ್ತಕ್ಕಂತಹ ವಿಚಾರ. ಈಗ HPCLನ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ. 53.29 ಶೇಕಡ ಅಂದರೆ 100 ರೂಪಾಯಿ ಇದೆ ಅಂತಂದರೆ ಅದರ 53.29% ಕಾರ್ಯತಂತ್ರ ಹೂಡಿಕೆ ಮಾಡೋದ್ರಿಂದ, ಖಾಸಗೀಕರಣವನ್ನು ಪ್ರೋತ್ಸಾಹಿಸುವುದರಿಂದ ಭಾರತದ ಒಂದು GDPಗೆ 33,000 ಕೋಟಿ ರು ಹೆಚ್ಚಳವನ್ನು ಇದು ಸೂಚಿಸುತ್ತೆ ಅಂತ ಹೇಳಿ ಹೇಳಲಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು 7, ಬ್ಯಾಂಕುಗಳ ರಾಷ್ಟ್ರೀಕರಣ ಸುವರ್ಣ ಮಹೋತ್ಸವ ಅಂತ ಹೇಳಿ ಒಂದು ಚಾಪ್ಟರ್ನ ಇಟ್ಕೊಂಡಿದ್ದಾರೆ. ಈಗ 2019 ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟಪಡಿಸಿದಂಥ ಸಮೀಕ್ಷೆಯಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣದ ಸುವರ್ಣ ಮಹೋತ್ಸವ ವರ್ಷ ಅಂತ ಹೇಳಿ ಇದನ್ನು ಕರೆಯಲಾಗಿದೆ 2019. ವೈ 1969 ಜುಲೈ 19ನೇ ತಾರೀಕು ಇಂದಿರಾ ಗಾಂಧಿಯವರು 14 ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು ಅಂತ ಹೇಳಿ ನಿಮಗೆ ಬ್ಯಾಂಕಿಂಗ್ ಪಾಠ ಮಾಡುವಾಗ ನಾನು ಹೇಳಿದ್ದೇನೆ. ಸೊ ಇದು 50 ವರ್ಷವನ್ನು ತುಂಬುತ್ತೆ 2019ಕ್ಕೆ. ಈ ಹಿನ್ನೆಲೆಯಲ್ಲಿ 2019 ಜುಲೈ 19ಕ್ಕೆ ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ 50 ವರ್ಷ ತುಂಬಿದಂತಹ ನೆನಪಿನಲ್ಲಿ 1969ರಿಂದ 2019ರ ವೇಳೆಗೆ ದೇಶದ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಏನು ಮಾಡಬಹುದು, ಅವುಗಳ ಗಾತ್ರವನ್ನು ಗಣನೀಯವಾಗಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗಿದೆ. ರೀಸನ್ ಇಷ್ಟೇ, ಅವುಗಳ ಗಾತ್ರ ಇನ್ನೂ ಹೆಚ್ಚಾಗಿಲ್ಲ ಅಂತಕ್ಕಂಥದ್ದು. ಅವುಗಳ ಆರ್ಥಿಕತೆಗೆ ನೀಡತಕ್ಕಂಥ ಕೊಡುಗೆ ತುಂಬ ಕಡಿಮೆ ಇದೆ, ಅವುಗಳ ಗುಣಮಟ್ಟವೂ ಕೂಡ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕ್ಗಳನ್ನು ವಿಲೀನ ಮಾಡುವಂಥ ಪ್ರಕ್ರಿಯೆ ತುಂಬ ಬರದಿಂದ ಸಾಗಿದೆ. ಈ ಇತ್ತೀಚೆಗೆ ನೋಡಿದ್ವಿ, ಬರೋಡಾ ಬ್ಯಾಂಕು, ದೇನಾ ಬ್ಯಾಂಕು, ನೆಕ್ಸ್ಟ್ ವಿಜಯ ಬ್ಯಾಂಕನ್ನು ಮರ್ಜ್ ಮಾಡಿದ್ರು, ಮತ್ತೆ ಹಲವಾರು ಬ್ಯಾಂಕ್ಗಳನ್ನು ಮರ್ಜ್ ಮಾಡಿದ್ರು. ಈಗ 12 ಸಾರ್ವಜನಿಕ ವಲಯದ ಅಥವಾ ಸರ್ಕಾರದ ಬ್ಯಾಂಕುಗಳನ್ನು ನಾವು ಗಮನಿಸ್ತೇವೆ. ನಾವು ಯಾಕೆ ಖಾಸಗಿ ವಲಯದ ಬ್ಯಾಂಕುಗಳಿಗೆ ಪೈಪೋಟಿಯನ್ನು ನೀಡೋಕ್ಕಾಗ್ತಿಲ್ಲ ಅಂತಂದರೆ ರೀಸನ್ ಇಷ್ಟೇ, ನಾನು ಹಿಂದೆ ಹೇಳಿದ ಹಾಗೆ ಇಲ್ಲಿ ವೃತ್ತಿಪರತೆಯ ಸಮಸ್ಯೆ ಕಂಡು ಬರುತ್ತೆ. ಇನ್ನೂ ಪೈಪೋಟಿ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಇನ್ನೂ ತುಂಬ, ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂದರೆ ಅರ್ಥ ಮಾಡ್ಕೊಳ್ರಿ ಸರ್ಕಾರದ ಬ್ಯಾಂಕುಗಳು ಅಷ್ಟೇ, ಅವುಗಳನ್ನು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಮತ್ತು ತುಂಬ ಸ್ಪೀಡನ್ನು ಹೊಂದಿ ಕಾರ್ಯನಿರ್ವಹಿಸುವಂಥ ನಿಟ್ಟಿನಲ್ಲಿ ಇವುಗಳನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖಗಳನ್ನು ನಾವು ಗಮನಿಸ್ತೇವೆ. ಮತ್ತು ಭಾರತದ ಬ್ಯಾಂಕುಗಳನ್ನು ನಾವು ನೋಡಿದಾಗ ಜಾಗತಿಕವಾಗಿ ಅಗ್ರ 100 ಬ್ಯಾಂಕ್ಗಳಲ್ಲಿ ಭಾರತದ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಸೇರ್ಪಡೆಯಾಗಿದೆ. ನಾವು ಇಡೀ ವಿಶ್ವದಲ್ಲಿ 100 ಬ್ಯಾಂಕುಗಳ ಪಟ್ಟಿಯಲ್ಲಿ ಭಾರತದ SBI ಒಂದೇ ಮಾತ್ರ ಇರೋದು. ಇನ್ನು 12 ಬ್ಯಾಂಕುಗಳು ಕೂಡ ಆ ನಿಟ್ಟಿನಲ್ಲಿ ತುಂಬ ಕಾರ್ಯಕ್ಷಮತೆಯನ್ನು ಹೊಂದಬೇಕಾಗಿದೆ ಅಂತ ಹೇಳಲಾಗಿದೆ. ಈ ಸೂಚ್ಯಾಂಕದಲ್ಲಿ ಸ್ಥಾನ ಪಡೆಯುವಲ್ಲಿ PSB ಅಂತಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅಸಮರ್ಥವಾಗಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. 2019ರಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಪ್ರತಿ ರೂಪಾಯಿ ಹೂಡಿಕೆ, ಅಂದರೆ ₹1 ಇದೆ ಅಂತಂದರೆ ಅದರಲ್ಲಿ 23 ಪೈಸೆ ನಷ್ಟ ಆಗ್ತಿದೆ ಅಂತ ಹೇಳಿ ಈ ಸಮೀಕ್ಷೆಯಲ್ಲಿ ಹೇಳಾಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇವೆಲ್ಲವನ್ನು ಕೂಡ ನಿಮಗೆ ಕ್ವಶನ್ ಮಾಡುವಂಥ ಚಾನ್ಸಸ್ಗಳು ಇರ್ತವೆ. ಸಾರ್ವಜನಿಕ ವಲಯಗಳ ಬ್ಯಾಂಕುಗಳಿಗೆ ವಸೂಲಿಯಾಗದ ಸಾಲಗಳ ಪ್ರಮಾಣ ಹೆಚ್ಚಾಗಿದೆ ಮತ್ತು ಈ ಫ್ರಾಡ್ನೆಸ್ ತುಂಬ ನಡೀತಿದೆ. ಇದರಿಂದ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡು ವಿದೇಶಗಳಲ್ಲಿ ತಲೆಮರೆಸಿಕೊಳ್ಳುವವರ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಸಾಲ ಪಡೆದವರ ಹಿನ್ನೆಲೆ ಮತ್ತು
ಏನೋ ನಿಖರವಾದಂತಹ ಮಾಹಿತಿಯ ಕೊರತೆಯನ್ನು ಏನು ಮಾಡಲಾಗ್ತಿದೆ ಅಂತಂದರೆ ಎದುರಿಸಲಾಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಏನು ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಪರಿಹಾರ ಉಪಾಯಗಳನ್ನು ನೀಡಲಾಗಿದೆ ಅಂತಂದರೆ ಇಲ್ಲಿ ಅವರ ಹಿನ್ನೆಲೆ ಮತ್ತು ಸಾಲ ಪಡೆಯುವವರ ಹಿನ್ನೆಲೆ ಮತ್ತು ಮಾಹಿತಿಯನ್ನು ನಿಖರವಾಗಿ ಖಚಿತಪಡಿಸಬೇಕು. ಸಾಲ ನಿರ್ಧಾರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಬೇಕು. ಯಂತ್ರ ಕಲಿಕೆಯಂತಹ ತಂತ್ರಜ್ಞಾನ ಬಳಸುವುದು. GSTN ಪ್ರಕಾರ ಘಟಕವನ್ನು ರಚಿಸಬೇಕು. GSTN ಅಂತ ಏನು ಕರಿತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಏನು ಕರಿತೀವಿ, ಈ ಪ್ರಕಾರ ಏನು ಮಾಡಬೇಕು, ಒಂದು ಜಾಲವನ್ನು ರಚಿಸಬೇಕು, ಒಂದು ಘಟಕವನ್ನು ರಚಿಸಬೇಕು ಅಂತ ಹೇಳಿ ವಸೂಲಾಗದ ಸಾಲಗಳಿಗೆ ಸಂಬಂಧಪಟ್ಟ ಹಾಗೆ, ಬ್ಯಾಂಕಿಂಗಿಗೆ ಸಂಬಂಧಪಟ್ಟ ಹಾಗೆ GSTN ಯಾವ ಥರ ಇದೆ ಅದೇ ಥರ ಒಂದು ನೆಟ್ವರ್ಕಿಂಗ್, ಒಂದು ಜಾಲವನ್ನು, ಒಂದು ಘಟಕವನ್ನು PSBಗೆ ಸಂಬಂಧಪಟ್ಟ ಹಾಗೆ ಸೃಷ್ಟಿಸಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಕ್ಲಿಯರ್ ಆಗಿ ಅವ್ರು ಮಾತಾಡ್ತಾ ಹೋಗಿದ್ದಾರೆ. ಇನ್ನು ಬ್ಯಾಂಕೇತರ ಹಣಕಾಸು ಕಂಪನಿಗಳು ಅಂತ ಏನು ಕರಿತೇವೆ, ಅವುಗಳಲ್ಲಿ ಆರ್ಥಿಕತೆಯ ದುರ್ಬಲತೆ, ಆರ್ಥಿಕವಾಗಿ ಅವುಗಳು ದುರ್ಬಲ ಆಗಿರುವುದು, ದೇಶದ ಆರ್ಥಿಕ ಬಿಕ್ಕಟ್ಟಿನ ಪರಿಶೀಲನೆಗಾಗಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳೇನಿದ್ದಾವೆ ಅವುಗಳ ಆರ್ಥಿಕ ದುರ್ಬಲತೆಯ ಕಾರಣಗಳನ್ನು ತನಿಖೆ ಮಾಡಬೇಕಾಗಿದೆ. ಅವುಗಳು ಮತ್ತು ದೊಡ್ಡ ಮಟ್ಟದ ದೊಡ್ಡ ಚಿಲ್ಲರೆ ವ್ಯಾಪಾರಗಳು ಅಂತ ಏನು ಕರಿತೇವೆ ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಉತ್ತಮ ಬೆಳವಣಿಗೆ ಹೊಂದಿದ್ದರೂ ಕೂಡ ಅವು ಮಧ್ಯಮ ಗಾತ್ರದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾವೆ ಅಂತೇಳಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಗಮನಿಸ್ತೇವೆ. 2014-19 ಅವಧಿಯಲ್ಲಿ ಸಂಪೂರ್ಣ ಅವಧಿಗೆ ಇವುಗಳ ಒಂದು ಕೊಡುಗೆ ಏನಾಗಿದೆ ಅಂತಂದರೆ ಇಳಿಮುಖ ಆಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಕ್ವಿಟಿ ಮಾರುಕಟ್ಟೆಗಳಲ್ಲಿ ಕುಸಿತ ಆಗಿರ್ತಕ್ಕಂಥದ್ದು, ಲಿಕ್ವಿಡಿಟಿ ಸಮಸ್ಯೆಗಳು ಹಣಕಾಸು ದುರ್ಬಲತೆಗೆ ಕಾರಣವಾಗಿದೆ. ಲಿಕ್ವಿಡಿಟಿ ಮತ್ತು ಇಕ್ವಿಟಿ ಮಾರುಕಟ್ಟೆಗಳು ಅಂತ ಏನು ನಿಮಗೆ ಪಾಠ ಮಾಡುವಾಗ, ಷೇರು ಮಾರುಕಟ್ಟೆ ಪಾಠ ಮಾಡುವಾಗ ಹೇಳಿದ್ದೀನಿ, ಇವು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಇವುಗಳಲ್ಲಿ ಏರಿಳಿತ ಆಗಿರೋದನ್ನು ನಾವು ಗಮನಿಸ್ಬೋದು. ಇದು ಬ್ಯಾಂಕ್ ರಾಷ್ಟ್ರೀಕರಣದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಬೇಕಾದಂಥ ವಿಚಾರ. ಇನ್ನು 8 ತಾಲಿನಾಮಿಕ್ಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ತಾಲಿನಾಮಿಕ್ಸ್ ಅಂತ ಹೇಳಿ ಏನಿದು ತಾಲಿನಾಮಿಕ್ಸ್ ಅಂತಕ್ಕಂಥದ್ದು ತುಂಬ ನ್ಯೂಸ್ನಲ್ಲಿ ಇರ್ತಕ್ಕಂಥದ್ದು. ಇದರ ಬಗ್ಗೆ ಏನಾದರೂ ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ. ಭಾರತದಂತಹ ಸಾಮಾನ್ಯ ವ್ಯಕ್ತಿ, ಭಾರತ ದೇಶದಂತಹ ಒಂದು ದೇಶದಲ್ಲಿ ಸಾಮಾನ್ಯ ವ್ಯಕ್ತಿ ಸರಾಸರಿ ಊಟಕ್ಕೆ ಎಷ್ಟು ಪಾವತಿ ಮಾಡ್ತಾನೆ, ಒಂದು ವರ್ಷಕ್ಕೆ ಎಷ್ಟು ಪಾವತಿ ಮಾಡ್ತಾನೆ ಅಂತಕ್ಕಂಥದ್ದನ್ನು ಪ್ರಮಾಣೀಕರಿಸುವಂಥ ಒಂದು ಪ್ರಯತ್ನವನ್ನೇ ತಾಲಿನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ತಾಲಿ ಅಂತಂದರೆ ನಾವು ಗಮನಿಸ್ತಾ ಇರ್ತೀವಿ, ಊಟ ಮಾಡುವಂಥ ತಟ್ಟೆ ಅಂತ ಹೇಳಿ ಏನೋ ಈ ಥರದ ಗಮನಿಸ್ತಾ ಇರ್ತೀವಿ. 2015-16ರಿಂದ ಊಟದ ಬೆಲೆಗಳಲ್ಲಿ ವ್ಯತ್ಯಾಸಗಳು ಗತಿಶೀಲ ಬದಲಾವಣೆಯನ್ನು ಹೊಂದಿದ್ದಾವೆ ಅಂತೇಳಿ ನೋಡ್ತೀವಿ. 2015-16 ಅವಧಿಯಲ್ಲಿ ಕುಟುಂಬವು ಊಟದ ವಿಷಯದಲ್ಲಿ ವಾರ್ಷಿಕವಾಗಿ 11,000 ರು ಖರ್ಚನ್ನು ಮಾಡಲಾಗ್ತಿತ್ತು. ಒಂದು ಸಾಮಾನ್ಯ ಕುಟುಂಬ ಅಂತ ಹೇಳಿ ನೋಡಿದಾಗ ಸ್ನೇಹಿತರೆ ಇಲ್ಲಿ ಏನು ಪಾಯಿಂಟ್ಗಳನ್ನು ನೀಡಿದ್ದೀನಿ ತಾಲಿನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಗಳು ಇವು. ನಿಮ್ಮ ಎಕ್ಸಾಮ್ಗಳಲ್ಲಿ ಪಕ್ಕ ಒಂದು ಕ್ವಶನ್ಸ್ಗಳು ಇದ್ರ ಬಗ್ಗೆ ಫ್ರೇಮ್ ಆಗೇ ಆಗುತ್ತೆ. 2015-16 ಅವಧಿಯಲ್ಲಿ ಒಂದು ಕುಟುಂಬ ವಾರ್ಷಿಕವಾಗಿ 11,000 ಖರ್ಚು ಮಾಡ್ತಾ ಇತ್ತು. ಒಂದು ವರ್ಷಕ್ಕೆ ಊಟಕ್ಕಾಗಿಯೇ 11,000 ಖರ್ಚು ಮಾಡ್ತಾ ಇತ್ತು. ಮಾಂಸಾಹಾರಿ ಕುಟುಂಬಗಳು, ಸಸ್ಯಾಹಾರಿ ಕುಟುಂಬಗಳು 11,000 ಖರ್ಚು ಮಾಡಿದರೆ ಮಾಂಸಾಹಾರಿ ಕುಟುಂಬಗಳು 12,000 ಖರ್ಚು ಮಾಡ್ತಾ ಇತ್ತು. ಸರ್ ಏನು ಸರ್ ಇದು ಇಷ್ಟೇನಾ ಅಂತಂದರೆ ನಾನು ಹೇಳ್ತಾ ಇರೋದಲ್ಲ, ಇದು ಎಕನಾಮಿಕ್ ಸರ್ವೆಯಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥ ಅಂಶ ಮತ್ತು ಸರಾಸರಿ ಅಂತ ಹೇಳಿಕೊಟ್ಟಿದ್ದಾರೆ. ಸ್ನೇಹಿತರೆ ಒಂದು ಊಟಕ್ಕೆ 12,000 ಖರ್ಚು ಮಾಡುವಂಥ ಕುಟುಂಬಗಳನ್ನು ನೋಡ್ತೇವೆ ನಾವು ನಮ್ಮ ದೇಶದಲ್ಲಿ. ಒಂದು ಊಟಕ್ಕೆ 12 ರೂಪಾಯಿ ಖರ್ಚು ಮಾಡುವಂಥ ಕುಟುಂಬಗಳನ್ನು ನೋಡ್ತೇವೆ. ಇವರೆಲ್ಲರನ್ನೂ ಸರಾಸರಿಯಾಗಿ ಇಟ್ಟುಕೊಂಡು ಇವರು ಮಾಹಿತಿಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಿಮಗೆ ಕ್ವಶನ್ ಯಾವ ಥರ ಬರ್ಬೋದು ಅಂತಂದರೆ, ತಾಲಿನಾಮಿಕ್ಸ್ ಪ್ರಕಾರ ಒಂದು ವರ್ಷಕ್ಕೆ ಒಂದು ಊಟಕ್ಕೆ ಖರ್ಚು ಮಾಡುವಂತಹ ವಾರ್ಷಿಕ ಹಣ ಎಷ್ಟು ಅಂತ ಕೇಳಿದರೆ 11,000 ಸಸ್ಯಾಹಾರಕ್ಕೆ, 15,000 ಮಾಂಸಾಹಾರಕ್ಕೆ ಅಂತ ಹೇಳಿ ಗಮನಿಸ್ತೇವೆ. ಇನ್ನು 9ನೇ ಪಾಯಿಂಟು ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟು, 2019-20 ಆರ್ಥಿಕ ವರ್ಷದ ದೇಶದ ಆರ್ಥಿಕತೆಯ ಸಾಧನೆ ಹೇಗಿದೆ ಅಂತಕ್ಕಂಥದ್ದನ್ನು ಒಂದು ಪಾಯಿಂಟ್ನಲ್ಲಿ ನೀಡಲಾಗಿದೆ. ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳು, ಸಾರ್ವಜನಿಕ ಆಡಳಿತ, ರಕ್ಷಣೆ, ಇತರ ಸೇವೆಗಳ ಬೆಳವಣಿಗೆ 2018-19 ಅವಧಿಗೆ ಹೋಲಿಸಿದಲ್ಲಿ ಈಗೇನಾಗಿದೆ ಅಂತಂದರೆ ಹೆಚ್ಚಾಗಿದೆ ಅಂತ ಹೇಳಿ ನೀಡಿದ್ದಾರೆ. ಈ ಬೆಳವಣಿಗೆಗಳು 2018-19ಕ್ಕೆ ಹೋಲಿಸಿದಾಗ ಹೆಚ್ಚಾಗಿದೆ. ಹೇಗೆ ಹೆಚ್ಚಾಗಿದೆ ಅಂತಂದರೆ ಚಾಲ್ತಿ ಖಾತೆಯ ಕೊರತೆಯು 2019-20ರಲ್ಲಿ GDPಯ 1.5% ಇಳಿಕೆಯಾಗಿದೆ ಅಂತಕ್ಕಂಥದ್ದು. ಯಾವಾಗ ಚಾಲ್ತಿ ಖಾತೆಯ ಕೊರತೆ ಇಳಿಮುಖವಾಗಿದೆ GDPಯಲ್ಲಿ ನಾವು ಬೆಳವಣಿಗೆಯನ್ನು ಗಮನಿಸ್ತೇವೆ. ಮತ್ತು ಕಳೆದ ವರ್ಷದಲ್ಲಿ 2.1ರಷ್ಟಿತ್ತು ಅಂತ ಹೇಳಿ ಇದನ್ನು ನಾವು ಅಲ್ಲಿ ಹೋಲಿಕೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಹಾರದ ಹಣದುಬ್ಬರವು 2019 ಡಿಸೆಂಬರ್ ವೇಳೆಗೆ 7.35ಕ್ಕೆ ಹೆಚ್ಚಾಗಿದೆ. ದಿವಾಳಿ ಸಂಹಿತೆಯ ಅಡಿಯಲ್ಲಿ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ತೀವ್ರಗೊಳಿಸಲಾಗಿದೆ ಅಂತ ಹೇಳಿ ಆರ್ಥಿಕತೆಯ ಸಾಧನೆಯಲ್ಲಿ ಗಮನಿಸ್ತೇವೆ. ಮತ್ತು ರಾಷ್ಟ್ರೀಯ ಮೂಲ ಸೌಕರ್ಯ ಗತಿಶೀಲ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ 2019-25 ಅವಧಿಗೆ. ಈ ಒಂದು ರಾಷ್ಟ್ರೀಯ ಮೂಲ ಸೌಕರ್ಯ ಗತಿಶೀಲ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಮತ್ತು ಕೇಂದ್ರೀಯ ಸಾಂಘಿಕ ಕಚೇರಿ
ಅಂದಾಜು ಮಾಡಿದ ಮುಂಗಡ ಅಂದಾಜಿನ ಪ್ರಕಾರ 2019-20 GDP ಬೆಳವಣಿಗೆ ದರ 5% 2020-21 ಆರ್ಥಿಕತೆಯನ್ನು ಬಲಪಡಿಸುವಿಕೆಗಾಗಿ ಚೇತರಿಕೆಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟು. CSO ಅಂದಾಜಿಸಿರುವಂತಹ ಪ್ರಕಾರ 2019-20 ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದ 2019-20 GDP ಬೆಳವಣಿಗೆ ದರ ಎಷ್ಟು ಅಂದರೆ 5% ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಅದು ವೇರಿ ಆಗ್ತಾ ಇರುತ್ತೆ, ಕರೆಂಟ್ ಅಫೇರ್ಸಿಗೆ ಬಂದಾಗ ವೇರಿ ಆಗ್ತಾ ಇರುತ್ತೆ. ಈಗ ಸ್ಥಿತಿಗತಿಗಳು ತುಂಬ ಬೇರೆ ಇದ್ದಾವೆ. 2019 ಆರ್ಥಿಕ ಸಮೀಕ್ಷೆಯಲ್ಲಿ ಈ ಥರದ ಅಂಶಗಳನ್ನು ನಾವು ಗಮನಿಸ್ತೇವೆ. ಇನ್ನು ನೆಕ್ಸ್ಟ್ ಹಣಕಾಸು ಬೆಳವಣಿಗೆಗಳು ಅಂತ ಹೇಳಿ ನೋಡಿದಾಗ 2019-20 ಮೊದಲ ತಿಂಗಳಲ್ಲಿ ತೆರಿಗೆ ರಹಿತ ಆದಾಯದಲ್ಲಿ ಗಣನೀಯ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ತೆರಿಗೆ ರಹಿತ ಆದಾಯ ಅಂತಂದರೆ ತೆರಿಗೆಯನ್ನು ಹೊರತುಪಡಿಸಿ ಬಂದಂತಹ ಆದಾಯ ಅಂತ ಹೇಳಿ ನಾವು ಗಮನಿಸ್ತೇವೆ. ಈ ಅವಧಿಯಲ್ಲಿ ಒಟ್ಟು GST ಮಾಸಿಕ ಸಂಗ್ರಹ 5 ಬಾರಿ 1 ಲಕ್ಷ ಕೋಟಿ ರುವನ್ನು ದಾಟಿದೆ ಅಂತ ಹೇಳಿ ನಾವು ನೋಡ್ತೇವೆ. ಮತ್ತು ಪ್ರಸಕ್ತ ಹಣಕಾಸು ವರ್ಷಗಳಲ್ಲಿ ತೆರಿಗೆ ವಿಧಿಸುವಂತಹ ವಿಚಾರದಲ್ಲಿ ರಚನಾತ್ಮಕ ಸುಧಾರಣೆಗಳು ಆಗಿದ್ದಾವೆ. ಕಾರ್ಪೊರೇಟ್ ತೆರಿಗೆಗಳಲ್ಲಿ ಬದಲಾವಣೆಗಳಾಗಿದ್ದಾವೆ. ಹೆಚ್ಚು ಅನುದಾನವನ್ನು ಕಾರ್ಪೊರೇಟ್ ಟ್ಯಾಕ್ಸ್ ತಂದು ಕೊಡ್ತಾ ಇದೆ, ಆದಾಯವನ್ನು ತಂದು ಕೊಡ್ತಾ ಇದೆ, ಅನುದಾನ ಅಲ್ಲ ಆದಾಯವನ್ನು ತಂದು ಕೊಡ್ತಾ ಇದೆ. ನೆಕ್ಸ್ಟು GSTಯ ಅನುಷ್ಠಾನದಲ್ಲಿ ಅಗತ್ಯ ಕ್ರಮಗಳನ್ನು ಅಳವಡಿಕೆ ಮಾಡಲಾಗಿದೆ. ಹಣಕಾಸು ಕೊರತೆ ಮತ್ತು ವಿತ್ತೀಯ ಜವಾಬ್ದಾರಿ ನಿರ್ವಹಣೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿ ಮತ್ತು ಅವುಗಳನ್ನು ಅನುಷ್ಠಾನವನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಈ ಕುರಿತು ಏನು ಮಾಡಿದೆ ಅಂತಂದರೆ ಚರ್ಚಿಸಿದೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇನ್ನು ಬಾಹ್ಯ ವಲಯ ಅಂತ ಹೇಳಿ ಬಂದಾಗ ಭಾರತದ ಪಾವತಿ ಸಿಲ್ಕಿನ ಸ್ಥಾನ 2019 ಮಾರ್ಚ್ನಲ್ಲಿ $412.9 ಬಿಲಿಯನ್ ಅಮೆರಿಕನ್ ಡಾಲರ್ ಇತ್ತು. ಬಟ್ ಇದು 2019 ಸೆಪ್ಟೆಂಬರ್ ವೇಳೆಗೆ $433.7 ಬಿಲಿಯನ್ ಡಾಲರ್ಗೆ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ನೋಡ್ತೇವೆ. ಚಾಲ್ತಿ ಖಾತೆಯ ಕೊರತೆ ಅಂತಕ್ಕಂಥದ್ದು 2018-19ರಲ್ಲಿ 2.1ರಷ್ಟಿದ್ದು ಪ್ರಸಕ್ತ ವರ್ಷ 1.5ಕ್ಕೆ ಇಳಿಕೆ ಆಗಿದೆ ಅಂತ ಹೇಳಿ ನೋಡ್ತೇವೆ. ಮತ್ತು 2020 ಜನವರಿ 1ರ ವೇಳೆಗೆ ವಿದೇಶಿ ವಿನಿಮಯ ಮೀಸಲು $461.2 ಬಿಲಿಯನ್ ಡಾಲರ್ಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಆರ್ಥಿಕತೆಯ ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳಿ ಇಲ್ಲಿ ಏನು ಮಾಡಲಾಗಿದೆ, ಚರ್ಚಿಸಲಾಗಿದೆ. ಈ ಬಾಹ್ಯ ವಲಯದಲ್ಲಿ ಆದಂತಹ ಸುಧಾರಣೆಗಳು, ಪಾವತಿ ಶುಲ್ಕ ಅಂತ ಏನು ಕರಿತೀವಿ, ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಸಂಪೂರ್ಣ ದಾಖಲೆಯನ್ನು ನೀಡುವಂಥ ಪಾವತಿ ಶುಲ್ಕಿನಲ್ಲಿ ಆದಂತಹ ಏರಿಳಿತಗಳು, ಈ ಸ್ಟ್ಯಾಟಿಸ್ಟಿಕ್ಸ್ ಏನಿದ್ದಾವೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳನ್ನ ಕುರಿತಾಗಿ ಒಂದಿಷ್ಟು ಕೂಲಂಕುಷವಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜಾಗತಿಕ ವ್ಯಾಪಾರ ಅಂತ ಹೇಳಿ ಬಂದಾಗ 2019ರ ಜಾಗತಿಕ ಉತ್ಪಾದನೆ ಅಂತಕ್ಕಂಥದ್ದು 2.9ರಷ್ಟು ಬೆಳವಣಿಗೆ ಕುಂಠಿತ ಆಗಿದೆ ಅಂತೇಳಿ, ಜಾಗತಿಕ ವ್ಯಾಪಾರ ಅಂತಕ್ಕಂಥದ್ದು 2019-20ರಲ್ಲಿ ಕುಂಠಿತ ಆಗಿದೆ ಅಂತ ಹೇಳಿ ನೋಡ್ತೇವೆ. ಆದರೆ ಇದನ್ನು 2020ರ ವೇಳೆಗೆ 2.9ಕ್ಕೆ ಸುಧಾರಿಸಿಕೊಳ್ಳುವಂಥ ನಿರೀಕ್ಷೆ ಇದೆ ಅಂತ ಹೇಳಿ ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇನ್ನು 2016-17ರ ಅವಧಿಯಲ್ಲಿ ಸರಕುಗಳ ವ್ಯಾಪಾರ ಸಮತೋಲನವನ್ನು ಸುಧಾರಿಸಲಾಗಿದೆ. ಕಚ್ಚಾ ಬೆಲೆಯಲ್ಲಿ 50%ಕ್ಕಿಂತ ಹೆಚ್ಚು ಕುಸಿತ ಕಂಡು ಬಂದಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತು ಭಾರತ ಅಗ್ರ 5 ವ್ಯಾಪಾರ ಪಾಲುದಾರ ರಾಷ್ಟ್ರಗಳು, ನಿಮಗೆ ರಫ್ತು ಮತ್ತು ಆಮದು ಮಾಡುವಾಗ ಕ್ಲಿಯರ್ ಆಗಿ ಹೇಳಿದ್ದೇನೆ. ಮತ್ತೆ ಇಲ್ಲಿ ನೋಡೋದಾಯಿತು ಅಂತಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿರ್ತಕ್ಕಂತಹ ದೇಶಗಳ ಒಂದು ಪಟ್ಟಿಯನ್ನು ನೋಡಿದಾಗ ಭಾರತದ ಅಗ್ರ 5 ವ್ಯಾಪಾರ ಪಾಲುದಾರ ರಾಷ್ಟ್ರಗಳು ಅಂತ ಹೇಳಿ ನೋಡಿದಾಗ ಅಮೇರಿಕಾ, ಚೀನಾ, UAE, ಸೌದಿ ಅರೇಬಿಯಾ, ಹಾಂಗ್ಕಾಂಗ್ ಅಂತ ಹೇಳಿ ನಾವು ಗಮನಿಸ್ತೇವೆ. 5 ವ್ಯಾಪಾರ ಪಾಲುದಾರ ರಾಷ್ಟ್ರಗಳು. ನೆಕ್ಸ್ಟು ದೇಶದ ಪ್ರಮುಖ ರಫ್ತು ಉತ್ಪನ್ನಗಳು ಅಂತ ಹೇಳಿ ನೋಡಿದಾಗ ಪೆಟ್ರೋಲಿಯಂ ಉತ್ಪನ್ನಗಳು, ಅಮೂಲ್ಯ ವಜ್ರಾಭರಣಗಳು, ಔಷಧಿ ಸೂತ್ರೀಕರಣ, ಜೈವಿಕ ಉತ್ಪನ್ನಗಳು, ಚಿನ್ನ ಮತ್ತು ಇತರೆ ಲೋಹಗಳು ಅಂತ ಹೇಳಿ ಕ್ಲಿಯರ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ. ಭಾರತದ 2019-20ರ ವರ್ಷದಲ್ಲಿ ಅತಿ ದೊಡ್ಡ ರಫ್ತು ತಾಣಗಳು ಅಂತ ಹೇಳಿ ನೋಡಿದಾಗ ಅಮೇರಿಕಾ ಅಗ್ರಸ್ಥಾನ, UAE, ಚೀನಾ, ಹಾಂಗ್ಕಾಂಗ್ ಅಂತ ಹೇಳಿ ನೋಡ್ತೇವೆ. ಅತಿ ಹೆಚ್ಚು ಆಮದು ವಸ್ತುಗಳು ಅಂತ ಹೇಳಿ ನೋಡಿದಾಗ ಕಚ್ಚಾ ಪೆಟ್ರೋಲಿಯಮ್ಮು, ಚಿನ್ನ, ಪೆಟ್ರೋಲಿಯಂ ಉತ್ಪನ್ನಗಳು, ಕಲ್ಲಿದ್ದಲು. ನಿಮಗೆ ರಫ್ತು ಮತ್ತು ಆಮದು ವ್ಯಾಪಾರದ ದಿಕ್ಕನ್ನು ಪಾಠ ಮಾಡುವಾಗ ನಾನು ತುಂಬ ಕ್ಲಿಯರ್ ಆಗಿ ಟಾಪ್ 10 ರಾಷ್ಟ್ರಗಳನ್ನು ನಿಮಗೆ ನೀಡಿದ್ದೇನೆ, ತುಂಬ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದೇನೆ. ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಈ ಪಾಯಿಂಟ್ಗಳನ್ನು ನೋಡ್ತೇವೆ. ಸ್ನೇಹಿತರೆ, ಈ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಸ್ಗಳೇನಿದ್ದಾವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ನಾನು ಏನು ಹೇಳ್ತಾ ಇದ್ದೇನೆ ಅವೆಲ್ಲವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾ ಹೋಗಿ
ಸರಿಯಾಗಿ ಇನ್ನೊಂದು ಸರಿ ಇದನ್ನು ಓದ್ತಾ ಹೋಗಿ. ನಾನು ತುಂಬ ವರ್ಕ್ ಮಾಡಿ ಈ ಪಾಯಿಂಟ್ಸ್ಗಳನ್ನು ಹೆಕ್ಕಿ ತೆಗೆದಿದ್ದೇನೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಹೆಚ್ಚು ಆಮದು ವ್ಯಾಪಾರದ ರಾಷ್ಟ್ರಗಳು ಅಂತೇಳಿ ನೋಡಿದಾಗ ಚೀನಾ, ಅಮೆರಿಕ, UAE, ಸೌದಿ ಅರೇಬಿಯಾ ಅಂತ ಹೇಳಿ ಗುರುತಿಸ್ಕೊಳುತ್ತೆ. ಭಾರತದ ಆಮದು ಬುಟ್ಟಿಯಲ್ಲಿ ವಸ್ತುಗಳಲ್ಲಿ ಕಚ್ಚಾ ತೈಲ ಉತ್ಪನ್ನಗಳು ಹೆಚ್ಚಿನ ಪಾಲನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದು ಆರ್ಥಿಕ ಸಮೀಕ್ಷೆಯಲ್ಲಿ ದಾಖಲಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್, ವ್ಯಾಪಾರ ಸೌಲಭ್ಯದಡಿಯಲ್ಲಿ ಭಾರತವು 2016ರಲ್ಲಿ 143ನೇ ಸ್ಥಾನವನ್ನು ಹೊಂದಿತ್ತು. 2019ರ ವೇಳೆಗೆ 68ನೇ ಸ್ಥಾನಕ್ಕೆ ಜಿಗಿದಿದೆ ಅಂತಕ್ಕಂಥದ್ದು ವಿಶ್ವ ಬ್ಯಾಂಕ್ ಪ್ರಕಟಪಡಿಸಿದಂತಹ ಗಡಿಯಾದ್ಯಂತ ವ್ಯಾಪಾರ ಸೂಚಕದ ಅಡಿಯಲ್ಲಿ ಉದ್ಯಮ ಸ್ನೇಹಿ ವ್ಯವಹಾರದ ವರದಿಯಲ್ಲಿ ದಾಖಲಾಗಿರ್ತಕ್ಕಂಥ ಅಂಶ. ಅಂದರೆ ವ್ಯಾಪಾರಕ್ಕಾಗಿ ಭಾರತ ತನ್ನನ್ನು ತಾನು ತೆರೆದುಕೊಂಡಿದೆ, ಉದ್ಯಮ ಸ್ನೇಹಿಯಾಗಿ ವ್ಯಾಪಾರವನ್ನು ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಕಂಡು ಬರ್ತಕ್ಕಂತಹ ಅಂಶ. ತುಂಬ ಬ್ಯೂಟಿಫುಲ್ ಆದಂಥ ಮತ್ತು ತುಂಬ ನೀಡಿಯಾಗಿರ್ತಕ್ಕಂಥ ಅಂಶ ಮತ್ತು ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂಥ ಒಂದು ಅಂಶ. ನೆಕ್ಸ್ಟು, ಭಾರತದ ಸರಕು ಸಾಗಣೆ ಉದ್ಯಮವು $160 ಬಿಲಿಯನ್ ನಷ್ಟಿತ್ತು. 2020ರ ವೇಳೆಗೆ ಅದನ್ನು $215 ಬಿಲಿಯನ್ ಜಾಸ್ತಿ ಆಗುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ವಿಶ್ವ ಬ್ಯಾಂಕಿನ ಸರಕು ಸಾಗಣೆ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತ 2018ರಲ್ಲಿ 44ನೇ ಸ್ಥಾನದಲ್ಲಿದೆ. ಇದು 2014ರಲ್ಲಿ 54ನೇ ಸ್ಥಾನದಲ್ಲಿತ್ತು ಅಂತೇಳಿ ನಾವು ಗುರುತಿಸ್ಕೊಳ್ಳುತ್ತೆ. ಮತ್ತು 2019ರ ವೇಳೆಗೆ ನಿವ್ವಳ ನೇರ ಬಂಡವಾಳ ಹೂಡಿಕೆಯ ಒಳಹರಿವು $24.4 ಬಿಲಿಯನ್ ಆಗಿದೆ ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ನಿವ್ವಳ FPI ಅಂತಕ್ಕಂಥದ್ದು $12.6 ಬಿಲಿಯನ್ ಆಗಿದೆ. 2019 ಸೆಪ್ಟೆಂಬರ್ ವೇಳೆಗೆ ದೇಶದ ಬಾಹ್ಯ ಸಾಲ ಅಂತಕ್ಕಂಥದ್ದು GDPಯ 20.1% ಅಂತ ಹೇಳಿ ಈ ಒಂದು ಸೂಚ್ಯಾಂಕದಲ್ಲಿ, ಈ ಒಂದು ಸಮೀಕ್ಷೆಯಲ್ಲಿ ನಮಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರತಿಯೊಂದು ಪಾಯಿಂಟ್ಗಳನ್ನು ಕರೆಕ್ಟಾಗಿ ಅಧ್ಯಯನವನ್ನು ಮಾಡ್ತಾ ಹೋಗಿ. ಏನಾದರೂ ಡೌಟ್ಸ್ ಬಂದರೆ ಅದ್ರ ಬಗ್ಗೆ ನೀವು ನಮ್ಮ ಮಾಹಿತಿಯನ್ನು ಕೇಳ್ಕೊಬೋದು. ನೆಕ್ಸ್ಟ್, ಹಣಕಾಸು ನಿರ್ವಹಣೆ ಯಾವ ಥರ ಇದೆ ಅಂತಂದರೆ, ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿರುವ ಹಾಗೆ ಹಣಕಾಸು ನಿರ್ವಹಣೆ ಅಂತ ಬಂದಾಗ 2019-20ರ ಅವಧಿಯಲ್ಲಿ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕ್ ಆದಂಥ RBI ದೇಶದ ಆರ್ಥಿಕತೆಯಲ್ಲಿ ಮಂದಗತಿಯ ಬೆಳವಣಿಗೆ ಮತ್ತು ಹಣದುಬ್ಬರದ ನಿಯಂತ್ರಣಕ್ಕಾಗಿ ಹಣಕಾಸು ವರ್ಷದಲ್ಲಿ ಸತತ 4 ಬಾರಿ ಪರಿಷ್ಕರಣೆಯನ್ನು ಮಾಡಿದೆ. ಮತ್ತು ಪರಿಷ್ಕರಣಾ ಸಮಿತಿಯ ಸಭೆಯಲ್ಲಿ ಏನು ಮಾಡಿದೆ ಅಂತಂದರೆ, ರೆಪೋ ದರವನ್ನು 110 ಬೇಸಿಕ್ ಪಾಯಿಂಟ್ಗಳಿಂದ ಏನು ಮಾಡಿದೆ, ಕಡಿಮೆಗೊಳಿಸಿದೆ ಅಂತ ಹೇಳಿ ನೋಡ್ತೇವೆ. ಭಾರತದ ಹಣಕಾಸು ನಿರ್ವಹಣೆಗೆ ಬಂದಾಗ ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ನೀತಿಯನ್ನು ಜಾರಿಗೆ ತರುತ್ತೆ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ಬರ್ತಕ್ಕಂಥ ರೆಪೋ ರೇಟು, ರಿಸರ್ವ್ ರೆಪೋ ರೇಟು, ಬಡ್ಡಿ ದರ, CLLR, ಆಮೇಲೆ SLR ಇವುಗಳೆಲ್ಲವನ್ನು ನೋಡಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯ ತುಂಬ ಪ್ರಮುಖ ಆಗಿರುತ್ತೆ. ಮತ್ತು 4 ಬಾರಿ 110 ಬೇಸಿಕ್ ಪಾಯಿಂಟ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡಿಮೆಗೊಳಿಸಿದೆ. ರೀಸನ್ ಇಷ್ಟೇ, ಅರ್ಥವ್ಯವಸ್ಥೆಯಲ್ಲಿ ಹಣದ ಒಂದು ಚಲನೆಯನ್ನು ನಿಯಂತ್ರಿಸಬೇಕು, ಹಣದುಬ್ಬರವನ್ನು ನಿಯಂತ್ರಿಸಬೇಕು ಮತ್ತು ಮಂದಗತಿಯ ಆರ್ಥಿಕತೆಗೆ ಬೆಳವಣಿಗೆಯನ್ನು ನೀಡಬೇಕು ಅಂತಕ್ಕಂಥದ್ದು. ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಮಾನಿಟರಿ ಪಾಲಿಸಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ ಅಂತ ಹೇಳಿ ನೋಡ್ತೇವೆ. ಆದರೆ 2019 ಡಿಸೆಂಬರ್ 2020 ಫೆಬ್ರವರಿಯಲ್ಲಿ ನಡೆದ ಹಣಕಾಸು ಪರಿಷ್ಕರಣೆ ಸಭೆಯಲ್ಲಿ ರೆಪೋ ದರವನ್ನು ಬದಲಾಯಿಸಿಲ್ಲ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದೆ. ಮತ್ತೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೆಪೋ ದರದಲ್ಲಿ ಬದಲಾವಣೆಗಳನ್ನು ತರಲಾಯಿತು ಕೋವಿಡ್-19 ಆದಮೇಲೆ. ಸೊ ಅದು ನಿಮಗೆ ಆಲ್ರೆಡಿ ನಾನು ಮಾಹಿತಿಯನ್ನು ನೀಡಿದ್ದೇನೆ, ರೆಪೋ ದರಗಳು ಹೇಗೆ ಚೇಂಜಸ್ ಆಗ್ತಿರ್ತವೆ ಅಂತ ಹೇಳಿ. ಮತ್ತು ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಪ್ನ ಮೂಲಕ ಅದರಲ್ಲಿ ಆಗ್ತಕ್ಕಂಥ ಏರಿಳಿತಗಳನ್ನು ಗಮನಿಸ್ಬೋದು ಅಂತ ಕೂಡ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ತರ ಆಗಿರಿ. ನೆಕ್ಸ್ಟು 2019 ಏಪ್ರಿಲ್ನಲ್ಲಿ ಬ್ಯಾಂಕುಗಳ ಸಾಲದ ಬೆಳವಣಿಗೆಯನ್ನು ಅಂತಕ್ಕಂಥದ್ದು 12.9% ಹೆಚ್ಚಾಗಿದೆ. 2019 ಡಿಸೆಂಬರ್ ವೇಳೆಗೆ 7.1ಕ್ಕೆ ಏರಿಕೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. 2019 ಮಾರ್ಚ್ನಲ್ಲಿ ನಷ್ಟದ ಮಾರ್ಚ್ನಲ್ಲಿದ್ದ ನಷ್ಟ ಭಾರದ ಆಸ್ತಿಯ ಅನುಪಾತ 14.3ರಿಂದ 2019 ಸೆಪ್ಟೆಂಬರ್ ವೇಳೆಗೆ 15.1ಕ್ಕೆ ಏರಿಕೆ ಆಗಿದೆ. ಭಾರದ ಆಸ್ತಿಯ ನಷ್ಟ ಅಂತಕ್ಕಂಥದ್ದು ಡೆಡ್ ಅಸೆಟ್ ಆಗಿರ್ತಕ್ಕಂಥದ್ದು ಇಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ. ನೆಕ್ಸ್ಟ್, ಬೆಲೆ ಮತ್ತು ಹಣದುಬ್ಬರದಲ್ಲಿ ಯಾವ ಥರ ಏರಿಕೆ ಆಗಿದೆ ಅಂತ ನೋಡಿದಾಗ, ಗ್ರಾಹಕ ಬೆಲೆ ಸೂಚ್ಯಾಂಕದ ಹಣದುಬ್ಬರ ನಾವು ಹಣದುಬ್ಬರವನ್ನು ಅಧ್ಯಯನ ಮಾಡುವಾಗ ಸಗಟು ಬೆಲೆ ಸೂಚ್ಯಾಂಕದ ಹಣದುಬ್ಬರ ಮತ್ತು ಗ್ರಾಹಕ ಬೆಲೆ ಸೂಚ್ಯಾಂಕದ ಹಣದುಬ್ಬರ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ. ಗ್ರಾಹಕ ಬೆಲೆ ಸೂಚ್ಯಾಂಕದ ಹಣದುಬ್ಬರ ಅಂತಕ್ಕಂಥದ್ದು 2018-19ರಲ್ಲಿ 3.7%. 2019-20ಕ್ಕೆ ಬಂದಾಗ
4.1ಕ್ಕೆ ಹೆಚ್ಚಳ ಆಗಿದೆ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ಸಗಟು ಬೆಲೆ ಸೂಚ್ಯಂಕದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು 2018-19ರಲ್ಲಿ 4.7ರಷ್ಟಿದ್ದು 2019-20ಕ್ಕೆ ಅದು 1.5ಕ್ಕೆ ಇಳಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. CPI ಅಂತಕ್ಕಂಥದ್ದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಕರಿತೇವೆ, ಇದರ ಸಂಯೋಜಿತ ಹಣದುಬ್ಬರದಲ್ಲಿ ಆಹಾರ ಮತ್ತು ಪಾನೀಯ ಉತ್ಪನ್ನಗಳ ಕೊಡುಗೆ ಮುಖ್ಯ ಆಗಿದೆ ಅಂತಕ್ಕಂಥದ್ದು. ಮತ್ತು ಇದಕ್ಕೆ ರೀಸನ್ ಏನು ಅಂತಂದರೆ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗಿರ್ತಕ್ಕಂಥದ್ದು ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಇದರಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಗ್ರಾಮೀಣ ಪ್ರದೇಶದಲ್ಲಿ CPIC ಅಂತ ಏನು ಕರಿತೀವಿ, ಇದರ ಹಣದುಬ್ಬರ ಅಂತಕ್ಕಂಥದ್ದು ನಗರ ಪ್ರದೇಶಗಳ ಹಣದುಬ್ಬರಕ್ಕಿಂತ ಅದು ಕಡಿಮೆ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾದಂಥ ಅಂಶ. ನೀವು ಆರ್ಥಿಕ ಸಮೀಕ್ಷೆಯನ್ನು ಅಧ್ಯಯನ ಮಾಡಬೇಕು ಅಂತಂದರೆ ನಾನು ಹಿಂದೆ ಹೇಳಿರ್ತಕ್ಕಂಥ ಬೇಸಿಕ್ ನೀವು ಕ್ಲಿಯರ್ ಆಗಿರಬೇಕು. ಇಲ್ಲಿ ನಾನು CPIC ಅಂತ ಹೇಳಿದಾಗ ನಾನು ಅದನ್ನೇ ನಿಮಗೆ ರಿಪೀಟ್, ಏನು ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಅಂದ್ರೆ ಏನು, ಇದು ಅರ್ಥನೇ ಆಗ್ತಿಲ್ಲ ಅಂತ ಅಂದ್ರೆ ನೀವು ಹಿಂದೆ ನಾನು ಗ್ರಾಹಕ ಬೆಲೆ ಸೂಚ್ಯಂಕ ಪಾಠ ಮಾಡುವಾಗ ಹೇಳಿರೋದನ್ನ ಅಭ್ಯಾಸ ಮಾಡಬೇಕು. ನಾನು ಇಲ್ಲಿ ಪ್ರತಿಯೊಂದು ಪಾಯಿಂಟಿಗೂ ನಿಮಗೆ ವಿವರಣೆ ಕೊಡ್ಕೋತಾ ಕೂತೆ ಅಂತಂದ್ರೆ ಹೇಳ್ತೀನಲ್ಲ, ಆರ್ಥಿಕ ಸಮೀಕ್ಷೆ ಪಾಠ ಮಾಡೋಕ್ಕೆ 8 ಕ್ಲಾಸ್ ಬೇಕಾಗುತ್ತೆ, ಅಷ್ಟಲ್ಲಿ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ ನೀವು ಕ್ಲಿಯರ್ ಆಗಿ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಕೆಲವೊಬ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ಗೊಂದಲ ಆಗ್ತಿದೆ, ಬಟ್ ನೀವು ಹಿಂದಿನ ವಿಡಿಯೋಗಳನ್ನು ತರವಾಗಿ ಅಧ್ಯಯನ ಮಾಡಿದ್ರಿ ಅಂದರೆ ಇದು ಗೊಂದಲ ಆಗಲ್ಲ. ಸಗಟು ವ್ಯಾಪಾರ ಸೂಚ್ಯಂಕ ಅಂದ್ರೆ ಏನು, ಗ್ರಾಹಕ ಬೆಲೆ ಸೂಚ್ಯಂಕ ಅಂತಂದ್ರೆ ಏನು, CPI ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಅದನ್ನು ಅಧ್ಯಯನ ಮಾಡಿದ್ರಿ ಅಂತಂದರೆ ಅದ್ರ ಜೊತೆ ಸ್ಟಾಟಿಸ್ಟಿಕ್ಸನ್ನು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿವಿ ಅಂತಂದರೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 11 ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಅಂತ ಹೇಳಿ ನೋಡ್ತೀವಿ. ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನೀತಿ ಆಯೋಗ ದೇಶದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡ್ತು. ಇದರ ಪ್ರಕಾರ ಹಿಮಾಚಲ ಪ್ರದೇಶ, ಕೇರಳ, ತಮಿಳುನಾಡು, ಚಂಡೀಗಢ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು ಅಂತ ಹೇಳಿ ಗುರುತಿಸ್ಕೊಂಡವು. ಅಸ್ಸಾಂ, ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳು ಆಕಾಂಕ್ಷಿತ ವರ್ಗಕ್ಕೆ ಸೇರಿವೆ ಅಂತ ಹೇಳಿ ಇದರಲ್ಲಿ ಹೇಳಲಾಗಿದೆ. ಭಾರತ ವಿಶ್ವ ಮರುಭೂಮೀಕರಣ ನಿಯಂತ್ರಣ ಸಮಾವೇಶ COP14 ಇತ್ತೀಚೆಗೆ ನವದೆಹಲಿಯಲ್ಲಿ ಆಯೋಜನೆ ಮಾಡ್ತು. ಇಲ್ಲಿ ಜಮೀನಿನಲ್ಲಿ ಹೂಡಿಕೆ ಮತ್ತು ಅವಕಾಶಗಳ ತೆರೆಯುವಿಕೆ ಅಂತಕ್ಕಂಥ ಘೋಷಣೆಯನ್ನು ನೀಡಿತ್ತು. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟು. ಮರುಭೂಮೀಕರಣ ನಿಯಂತ್ರಣಕ್ಕಾಗಿ ಇತ್ತೀಚೆಗೆ ಡೆಸರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಸಮಾವೇಶವನ್ನು COP14 ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಯಿತು. ಅದರ ಘೋಷವಾಕ್ಯ ಏನಾಯಿತು ಅಂತಂದರೆ ಜಮೀನಿನಲ್ಲಿ ಹೂಡಿಕೆ ಮತ್ತು ಅವಕಾಶಗಳ ತೆರೆಯುವಿಕೆ ಅಂತಕ್ಕಂಥ ಘೋಷಣೆಯನ್ನು ನೀಡಲಾಗಿತ್ತು. ಎಕನಾಮಿಕ್ಸ್ ಸರ್ವೆಯಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೆಕ್ಸ್ಟು ಸ್ಪೇನಿನ ಮ್ಯಾಂಡ್ರಿಡ್ನಲ್ಲಿ ನಡೆದಂತಹ ವಿಶ್ವ ರಾಷ್ಟ್ರಗಳ ಹವಾಮಾನ ಬದಲಾವಣೆ ಸಮಾವೇಶದಲ್ಲಿ ಭಾರತ ಒಂದು ಪಾಲುದಾರ ರಾಷ್ಟ್ರವಾಗಿ ಭಾಗವಹಿಸಿತ್ತು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿ ಕರಿತೇವೆ. COP25 ನಡೀತು ಇತ್ತೀಚೆಗೆ. ಎಲ್ಲಿ ಅಂತಂದರೆ ಚಿಲಿಯಲ್ಲಿ ನಡಿಬೇಕಾಗಿತ್ತು, ಅಲ್ಲಿ ನಡೆದಂಥ ಗಲಾಭೆಯಿಂದಾಗಿ ಸ್ಪೇನ್ನ ಮ್ಯಾಂಡ್ರಿಡ್ನಲ್ಲಿ ನಡೆಯಿತು. ಅಲ್ಲಿ ಪ್ಯಾರಿಸ್ ಒಪ್ಪಂದವನ್ನು ಜಾರಿಗೆ ತರುವ ಬಗ್ಗೆ ಭಾರತ ಪುನರುಚ್ಚರಿಸಿದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ತೇವೆ. ಅದು ಪ್ಯಾರಿಸ್ ಒಪ್ಪಂದವನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಪ್ಯಾರಿಸ್ ಆಗಿದೆ, ಅದು ಪ್ಯಾರಿಸ್ ಒಪ್ಪಂದವನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಭಾರತ ಪುನರುಚ್ಚರಿಸಿದೆ. 2015ರಲ್ಲಿ ಪ್ಯಾರಿಸ್ ಒಪ್ಪಂದ ಆಗಿರುತ್ತೆ ಸ್ನೇಹಿತರೆ. ತುಂಬ ಬ್ರಾಡ್ ಆದಂಥ ಕಾನ್ಸೆಪ್ಟ್ ಅದು. ಹವಾಮಾನದಲ್ಲಿ ಏನು ಜಾಗತಿಕ ತಾಪಮಾನ ಏನು ಹೆಚ್ಚಳ ಆಗ್ತಾ ಇದೆ ಅದಕ್ಕೆ ಕಾರಣವಾದಂಥ ಕಂಟ್ರೀಸ್ಗಳು ತಮ್ಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಜಾಗತಿಕ ತಾಪಮಾನ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಪ್ಯಾರಿಸ್ ಒಪ್ಪಂದ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಪ್ಯಾರಿಸ್ ಒಪ್ಪಂದದಿಂದ ಅಮೇರಿಕ ಹೊರಗೆ ಬಂತು. ಇವೆಲ್ಲ ವಿಚಾರಗಳನ್ನು ನಾವು ನೋಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಪ್ಯಾರಿಸ್ ಒಪ್ಪಂದವನ್ನು ತುಂಬ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಹೇಳಿ ಸ್ಪೇನಿನ ಮ್ಯಾಂಡ್ರಿಡ್ ಸಮಾವೇಶದಲ್ಲಿ ಭಾರತ ಪುನರುಚ್ಚರಿಸಿದೆ ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ ಭಾರತದಲ್ಲಿ ಅರಣ್ಯ ಮತ್ತು ಹಸಿರು ಹೂಡಿಕೆ ಪ್ರಮಾಣ ಅಂತಕ್ಕಂಥದ್ದು 80.73 ಬಿಲಿಯನ್ ಹೆಕ್ಟೇರ್ ತಲುಪಿದೆ ಅಂತಕ್ಕಂಥದ್ದು. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 24% ಅರಣ್ಯ ಮತ್ತು ಹಸಿರು ಹೂಡಿಕೆ ಪ್ರಮಾಣ ಇದೆ ಅಂತಕ್ಕಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ. ಬಟ್ ಇದು ಕಡಿಮೆ ಇದೆ, ಇಡೀ ವಿಶ್ವದಲ್ಲಿ 30% ಇರಬೇಕು ಅಂತಕ್ಕಂಥ ಅಂಶವನ್ನು, ಭೂ ಪ್ರದೇಶದ 30% ಅರಣ್ಯ ಇರಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಬಟ್ ಭಾರತದ 24% ಇದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇದು ಬರ್ತಕ್ಕಂಥದ್ದು. ನೆಕ್ಸ್ಟು ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಹರಿಯಾಣದ ಗುರುಗ್ರಾಮ್ನಲ್ಲಿ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ ಮೂಲಕ ಸದಸ್ಯ ರಾಷ್ಟ್ರಗಳಿಂದ 30 ಫೆಲೋಶಿಪ್ಗಳನ್ನು ಸಾಂಸ್ಥೀಕರಣಗೊಳಿಸುವಂತಹ ಕಾರ್ಯವನ್ನು ಭಾರತ ಮಾಡ್ತಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಎಕ್ಸಿಮ್ ಬ್ಯಾಂಕಿಂದ $2 ಬಿಲಿಯನ್ ಮತ್ತು ಫ್ರಾನ್ಸ್ನಿಂದ $1.5 ಬಿಲಿಯನ್ ಮೌಲ್ಯದ ಸಾಲವನ್ನು ಪಡೆಯುವ ಮೂಲಕ ಸೌರಶಕ್ತಿ ಉತ್ಪಾದನೆಗೆ ಸೌಲಭ್ಯವನ್ನು ನೀಡಲಾಗಿದೆ. ವೇಗವರ್ಧಕ ಸಾಧನಗಳ ಮೂಲಕ ಸೌರ ಮತ್ತು ಸೌರ ನೀರಿನ ಪಂಪ್ಗಳ ಬೇಡಿಕೆಯನ್ನು ಒಟ್ಟುಗೂಡಿಸುವಂಥ ಕಾರ್ಯ ನಡೀತಾ ಇದೆ ಅಂತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಸೌರ ಪಾರ್ಕನ್ನು ಸ್ಥಾಪಿಸಲಾಯಿತು. ಈ ಆರ್ಥಿಕ ಸಮೀಕ್ಷೆಯಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ.
ಹೇಗೆ ಒಂದು ಸೌರಶಕ್ತಿಯನ್ನಾಗಿರ್ಬೋದು ಅಥವಾ ಸುಸ್ಥಿರ ಅಭಿವೃದ್ಧಿ ಸಾಧಿಸುವಂಥ ನಿಟ್ಟಿನಲ್ಲಿ, ಈ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ತುಂಬ ಬ್ಯೂಟಿಫುಲ್ ಆದಂಥ ಕಾನ್ಸೆಪ್ಟ್, ಅದನ್ನು ನಾನು ಮಾತಾಡ್ತಾ ನಿಲ್ತಾ ಹೋಗಲ್ಲ, ನಿಮಗೆ ಹಿಂದೆ ಹೇಳಿದ್ದೇನೆ ನಾನು. ಸೊ ಈ ನಿಟ್ಟಿನಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಅವ್ರು ಏನೇನು ಸಾಲವನ್ನು ಪಡ್ಕೊಂಡಿದ್ದಾರೆ, ಹೇಗೆ ಅದು ಹಿಂದೆ ಇಂಪ್ಲಿಮೆಂಟ್ ಆಗಿತ್ತು, ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡಿದ್ದಾರೆ, ಅವುಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 12ನೇ ಪಾಯಿಂಟು ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತಕ್ಕಂಥದ್ದು. ಭಾರತದ ಜನಸಂಖ್ಯೆ ಅಂತಕ್ಕಂಥದ್ದು ಅತಿ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಅತಿ ಹೆಚ್ಚು ಕೃಷಿಯ ಮೇಲೆ ಅವಲಂಬಿತ ಆಗಿದ್ದಾರೆ ಅಂತ ಹೇಳಿ ನೋಡ್ತೇವೆ. ದೇಶದ ಒಟ್ಟು ಮೌಲ್ಯವರ್ಧನೆಯಲ್ಲಿ ಕೃಷಿಯ ಪ್ರಗತಿ ಇತ್ತೀಚೆಗೆ ಇಳಿಕೆ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 2019-20 ಅವಧಿಯಲ್ಲಿ ಕೃಷಿ ವಲಯದಿಂದ GVAಗೆ 2.8ರಷ್ಟು ಏನಾಗ್ತಿತ್ತು ಅಂತಂದರೆ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಬಟ್ ಈಗ ಕೃಷಿಯ ಬೆಲೆ ಈಗ COVID-19 ಗೊತ್ತಾಗ್ತಿದೆ. ಬಟ್ ಹಿಂದೆ ಸೇವಾ ವಲಯ ಮತ್ತು ತಯಾರಿಕಾ ವಲಯ ಹೆಚ್ಚು ಪ್ರಗತಿಯಲ್ಲಿದ್ದು ಕೃಷಿ ತುಂಬ ಡಿಕ್ಲೈನ್ ಆಗ್ತಾ ಬರ್ತಾ ಇತ್ತು, ಕಡಿಮೆ ಆಗ್ತಾ ಬರ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಭಾರತದಲ್ಲಿ ಕೃಷಿ ಉತ್ಪಾದಕತೆ ಅಂತಕ್ಕಂಥದ್ದು ಯಾಂತ್ರೀಕರಣ 40%ರಷ್ಟಿದೆ ಅಂತ ಹೇಳಿ, ಮತ್ತು ಇದು ನೆರೆಹೊರೆಯ ಚೀನಾದಲ್ಲಿ 59.5ರಷ್ಟಿದೆ, ಬ್ರೆಜಿಲ್ನಲ್ಲಿ 75ರಷ್ಟಿದೆ, ಮತ್ತು ಸರಾಸರಿ ವಾರ್ಷಿಕ ಬೆಳವಣಿಗೆ ದರ ಅಂತಕ್ಕಂಥದ್ದು ಕೃಷಿಯ ವಾರ್ಷಿಕ ಬೆಳವಣಿಗೆ ದರ 5.6ರಷ್ಟಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಕೃಷಿ ಮತ್ತು ಆಹಾರ ನಿರ್ವಹಣೆ ಆದಮೇಲೆ ಉದ್ಯಮ ಮತ್ತು ಮೂಲ ಸೌಕರ್ಯ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಕೂಡ. 2019-20 ಸಂದರ್ಭದಲ್ಲಿ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ ಅಂತಕ್ಕಂಥದ್ದು, ಇಂಡಸ್ಟ್ರಿಯಲ್ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ನೋಡ್ತೇವೆ. ಇದರ ಪ್ರಕಾರ ಕೈಗಾರಿಕಾ ವಲಯದಲ್ಲಿ 0.6ರಷ್ಟು ಬೆಳವಣಿಗೆಯನ್ನು ನಾವು ಗಮನಿಸ್ತೇವೆ ಅಂತ ಹೇಳಿ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಲಂಕುಷವಾಗಿ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ ಅಂತಕ್ಕಂಥದ್ದು ಕೈಗಾರಿಕಾ ವಲಯದಲ್ಲಿ 0.6ರಷ್ಟು ಬೆಳವಣಿಗೆನ ಸಾಧಿಸಲಾಗಿದೆ ಅಂತಕ್ಕಂಥದ್ದು. ಈ ಅವಧಿಯಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನು ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ರಸಗೊಬ್ಬರ ಕ್ಷೇತ್ರ ಅಂತಕ್ಕಂಥದ್ದು 4%, ಉಕ್ಕು ಉತ್ಪಾದನೆ ಅಂತಕ್ಕಂಥದ್ದು 5.2% ಆಗಿತ್ತು ಅಂತ ಹೇಳಿ. ನೆಕ್ಸ್ಟ್ 2019 ಡಿಸೆಂಬರ್ 31 ಬಿಡುಗಡೆಯಾದಂತಹ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ ಕುರಿತಾದಂತಹ ಕಾರ್ಯಪಡೆ ವರದಿಯಲ್ಲಿ ಒಟ್ಟು ಮೂಲ ಸೌಕರ್ಯ ಹೂಡಿಕೆ ಅಂತಕ್ಕಂಥದ್ದು 2020-25 ಅವಧಿಗೆ 102 ಲಕ್ಷ ಕೋಟಿಗೆ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂತಹ ಅಂಶವನ್ನು ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು, ಉದ್ಯಮ ಮತ್ತು ಮೂಲಸೌಕರ್ಯ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸೇವಾ ವಲಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಗಮನಿಸಿದಾಗ ದೇಶದ ಆರ್ಥಿಕತೆಯಲ್ಲಿ ಸೇವಾ ಕ್ಷೇತ್ರದ ಬೆಳವಣಿಗೆ ಅಂತಕ್ಕಂಥದ್ದು 55ರಷ್ಟಿದೆ. 33 ರಾಜ್ಯಗಳು ದೇಶದ 33 ಪ್ರದೇಶಗಳಲ್ಲಿ ದೇಶದ ಒಟ್ಟು ರಾಜ್ಯಗಳು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಏನು ನೋಡ್ತೀವಿ, ಆ 8 ಕೇಂದ್ರಾಡಳಿತ ಪ್ರದೇಶಗಳ 33 ಪ್ರದೇಶಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 15ರಲ್ಲಿ GVA ಪ್ರಮಾಣ 50%ಕ್ಕಿಂತ ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟು. ಇಲ್ಲಿ 33 ಪ್ರದೇಶಗಳದ್ದು ರಾಜ್ಯಗಳಲ್ಲಿ ಬರ್ತಕ್ಕಂಥ ಪ್ರದೇಶಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರ್ತಕ್ಕಂಥ 15 ಪ್ರದೇಶಗಳಲ್ಲಿ ಹೆಚ್ಚಾಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸ್ತೇವೆ. ನೆಕ್ಸ್ಟ್ ಸಾಮಾಜಿಕ ಮೂಲಸೌಕರ್ಯ, ಉದ್ಯೋಗ ಮತ್ತು ಮಾನವಾಭಿವೃದ್ಧಿಯಲ್ಲಿ ಯಾವ ಥರ ಹೆಚ್ಚಳಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾಯಿತು ಅಂತಂದರೆ, ಸಾಮಾಜಿಕ ಮೂಲಸೌಕರ್ಯ ಅಥವಾ ಸಾಮಾಜಿಕತೆಯ ಮಾನದಂಡವಾಗಿ ನಾವು ಯಾವುದನ್ನು ಬಳಸ್ತೀವಿ ಅಂತಂದರೆ ಆರ್ಥಿಕತೆಯನ್ನು ಅಧ್ಯಯನ ಮಾಡೋದಕ್ಕೆ HDIಯನ್ನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಬಳಸ್ತೀವಿ. ನಿಮಗೆ HDI ಪಾಠ ಮಾಡುವಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಕೇಂದ್ರ ಮತ್ತು ರಾಜ್ಯಗಳ ಸಾಮಾಜಿಕ ಸೇವೆಗಳ ಖರ್ಚು 2019-20 ಅವಧಿಗೆ ಅಂದಾಜು GDP 7.7ಕ್ಕೆ ಏರಿಕೆ ಆಗಿದೆ ಅಂತಕ್ಕಂಥದ್ದು. ಭಾರತ 2019 HDI ವರದಿಯಲ್ಲಿ 129ನೇ ಸ್ಥಾನ ಪಡೆದಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಈ ಮೂಲಕ 1.34 ವಾರ್ಷಿಕ ಬೆಳವಣಿಗೆಯೊಂದಿಗೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಭಾರತ ಒಂದಾಗಿದೆ ಅಂತೇಳಿ ನಾವು ಗಮನಿಸ್ತೇವೆ. ದೇಶದ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಲಿಂಗ ಅಸಮಾನತೆ ಹೆಚ್ಚಾಗಿರುತ್ತೆ ಅಂತಕ್ಕಂಥ ಅಂಶವನ್ನು ಆರ್ಥಿಕ ಸಮೀಕ್ಷೆ ಹೇಳುತ್ತೆ. ಔಪಚಾರಿಕ ಉದ್ಯೋಗವು 2011-12ರಲ್ಲಿ 18ರಿಂದ 2017-18 ಸಂದರ್ಭದಲ್ಲಿ 23ಕ್ಕೆ ಏರಿಕೆ ಆಗಿದೆ. ಮಿಷನ್ ಇಂದ್ರಧನುಷ್ ಮೂಲಕ ದೇಶದಾದ್ಯಂತ
680 ಜಿಲ್ಲೆಗಳಲ್ಲಿ 3.39 ಕೋಟಿ ಮಕ್ಕಳು ಮತ್ತು 87.8 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಲಸಿಕೆಯನ್ನು ನೀಡಲಾಗ್ತಿದೆ ಅಂತಕ್ಕಂಥದ್ದು ಅಂಶವನ್ನು ನಾವು ಗಮನಿಸ್ತೇವೆ. ಸಾಮಾಜಿಕ ಮೂಲಸೌಕರ್ಯ ಮತ್ತು ಉದ್ಯೋಗ ಮತ್ತು ಮಾನವಾಭಿವೃದ್ಧಿಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆದಂಥ ಅಂಶಗಳು. ಇದರ ಜೊತೆಗೆ ಗ್ರಾಮೀಣ ಪ್ರದೇಶದ 76.7 ಹಾಗೂ ನಗರ ಪ್ರದೇಶದ 96% ಕುಟುಂಬಗಳು ಪಕ್ಕಾ ಮನೆಗಳನ್ನು ಹೊಂದಿವೆ. ಕಚ್ಚಾ ಮನೆಗಳು ಪಕ್ಕಾ ಮನೆಗಳು ಅಂತ ಹೇಳಿ ಡಿವೈಡ್ ಮಾಡ್ಕೊಂಡು ಅಧ್ಯಯನವನ್ನು ಮಾಡ್ತೀವಿ ಆರ್ಥಿಕತೆಯಲ್ಲಿ. ಪಕ್ಕಾ ಮನೆಗಳನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದು ಆರ್ಥಿಕ ಸಮೀಕ್ಷೆಯಲ್ಲಿ ಇರತಕ್ಕಂಥ ಅಂಶ. 2019-20 ಅವಧಿಗೆ ಅನ್ವಯವಾಗುವಂತೆ 10 ವರ್ಷಗಳ ಗ್ರಾಮೀಣ ನೈರ್ಮಲ್ಯ ಕಾರ್ಯತಂತ್ರವನ್ನು ರೂಪಿಸಲಾಗ್ತಿದೆ ಅಂತೇಳಿ ಇದರಲ್ಲಿ ಹೇಳಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ ಗ್ರಾಮೀಣ ನೈರ್ಮಲ್ಯ ನಡವಳಿಕೆಯ ಅಲ್ಲಿ ಬದಲಾವಣೆಯನ್ನು ಉಳಿಸಿಕೊಳ್ಳೋದು ಮತ್ತು ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಗ್ರಾಮೀಣ ನೈರ್ಮಲ್ಯವನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ 10 ವರ್ಷಗಳ ಗ್ರಾಮೀಣ ನೈರ್ಮಲ್ಯ ಕಾರ್ಯತಂತ್ರವನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳಿ ಇದರಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. 2019-20 ಆರ್ಥಿಕ ಸಮೀಕ್ಷೆಯ ಪ್ರಮುಖವಾದಂಥ ಅಂಶಗಳು ಯಾವ್ಯಾವು ಅಂತ ಹೇಳಿ ನೋಡಿದಾಗ ಸ್ನೇಹಿತರೆ, ಇವೆಲ್ಲವನ್ನ ನಾವೇನು ಹಿಂದಿನ ಅಧ್ಯಯನವನ್ನು ಮಾಡಿದ್ವಿ ಆ ಹಿಂದಿನ ಎಲ್ಲ ಪಾಯಿಂಟ್ಗಳ ಕೀ ಪಾಯಿಂಟ್ಗಳನ್ನು ಈ ವಿಶೇಷತೆಯಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. 2020 ಸಮೀಕ್ಷೆಯು ಅಂತಕ್ಕಂಥದ್ದು ಸಂಪತ್ತು ಮತ್ತು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಂಥ ಉದ್ದೇಶವನ್ನು ಹೊಂದಿದೆ. ಇದರ ಪ್ರಕಾರ 2020-21 ಅವಧಿಯಲ್ಲಿ ದೇಶದ GDP ಬೆಳವಣಿಗೆ ದರ ಅಂತಕ್ಕಂಥದ್ದು 6% 6.5 ಇರಲಿದೆ ಅಂತ ಹೇಳಿ ಊಹಿಸಲಾಗಿತ್ತು. ಕ್ಲಿಯರ್ ಇರಲಿ, ಬಟ್ ಈಗ ಅದರ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಎಷ್ಟಕ್ಕೆ ಮಿತಗೊಳಿಸಲಾಗಿತ್ತು ಅಥವಾ ಎಷ್ಟನ್ನು ಅಂದಾಜು ಮಾಡಲಾಗಿತ್ತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಮತ್ತು ಸಂಪತ್ತಿನ ಸೃಷ್ಟಿಗಾಗಿ ತಾಲಿನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ ಆಫ್ ಪ್ಲೇಟ್ ಆಫ್ ಫುಡ್ ಇನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ತಾಲಿನಾಮಿಕ್ಸ್ ಅಂತ ಅಂದರೆ ನಾನು ಪಾಠ ಮಾಡುವಾಗ ಹೇಳಿದ್ದೀನಿ, ಈಗ ಹಿಂದೆ ಹೇಳಿದ್ದೀನಿ. ತಾಲಿನಾಮಿಕ್ಸ್ ಅಂತ ಅಂದರೆ ಒಂದು ವರ್ಷದಲ್ಲಿ ಊಟಕ್ಕೆ ಎಷ್ಟು ವ್ಯಯ ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ಚೀನಾದ ಮಾದರಿಯಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕು ಮತ್ತು ವಿಶ್ವಾಸಾರ್ಹತೆಯನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ 2019-20 ಮೊದಲಾರ್ಧದಲ್ಲಿ GDPಯ ಬೆಳವಣಿಗೆ ದರ 4.8ರಷ್ಟಿದ್ದು 2019-20ರಲ್ಲಿ ವಿತ್ತೀಯ ಕೊರತೆಯು GDPಯ 3.3ರಷ್ಟು ಇರಲಿದೆ ಅಂತ ಹೇಳಿ ಅಂದಾಜನ್ನು ಮಾಡಲಾಗಿತ್ತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು 2019 ಆಗಸ್ಟ್ 1 ದತ್ತಾಂಶದ ಮೇರೆಗೆ ಕರ್ನಾಟಕದ ರಾಜ್ಯದ ನಿವ್ವಳ ದೇಶೀಯ ಉತ್ಪನ್ನ ಚಾಲ್ತಿ ಬೆಲೆಗಳಲ್ಲಿ 2018-19ರಲ್ಲಿ 13,98,579 ಕೋಟಿ ರು ಇದ್ದು, ಭಾರತದ NDPಯು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ ಅದು 1,70,30,846 ಕೋಟಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದೇ ಅವಧಿಯಲ್ಲಿ ಬೆಳವಣಿಗೆ ದರ ಅಂತಕ್ಕಂಥದ್ದು ದೇಶದ GDP ಬೆಳವಣಿಗೆ ದರ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ 13.6 ಆಗಿತ್ತು ಮತ್ತು ಅಖಿಲ ಭಾರತದಲ್ಲಿ ಸರಾಸರಿ 11.2 ಆಗಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಕರ್ನಾಟಕದ ತಲಾ ವರಮಾನ ಅಂತಕ್ಕಂಥದ್ದು 2018-19 ಅವಧಿಯಲ್ಲಿ 2,10,877 ರು ಆಗಿದ್ರೆ ಭಾರತದ ಒಟ್ಟು ಸರಾಸರಿ ತಲಾ ಆದಾಯ 1,26,406 ರು ಆಗಿದೆ ಅಂತಕ್ಕಂಥದ್ದು ಎಕನಾಮಿಕ್ ಸರ್ವೆಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಏನು ಇಷ್ಟು ಪಾಯಿಂಟ್ಸ್ಗಳನ್ನು ಒಂದು 15 ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಎಕನಾಮಿಕ್ ಸರ್ವೆಯನ್ನು ಡೀಲ್ ಮಾಡ್ತಾ ಹೋದೆ. ಇದು ಒಂದು 1000 ಚಾಪ್ಟರ್ನಲ್ಲಿ ಬರ್ತಕ್ಕಂಥ ತುಂಬ ಬ್ರಾಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ತುಂಬ ಮುಖ್ಯವಾಗಿ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ಮೂಲವನ್ನು ಅರ್ಥ ಮಾಡಿಕೊಂಡು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದೊಂದೇ ಪಾಯಿಂಟ್ಗಳನ್ನ ಇಟ್ಟುಕೊಂಡು 1 ಅವರ್ ವಿಡಿಯೋ ಮಾಡುವಂಥಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ. ಬಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಹೇಗೆ ಇದನ್ನು ಮಿತಗೊಳಿಸ್ಕೊಂಡು ಅಧ್ಯಯನ ಮಾಡಬೇಕು, ಯಾವ್ಯಾವ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವುಗಳ ಕುರಿತಾಗಿ ನಾನು ಮಾತಾಡ್ತಾ ಹೋಗಿದ್ದೀನಿ. ಸ್ನೇಹಿತರೆ, ಆರ್ಥಿಕ ಸಮೀಕ್ಷೆಯನ್ನು ಈ ಒಂದು ಕೀ ಪಾಯಿಂಟ್ಗಳನ್ನು ಇಟ್ಕೊಳ್ಳಿ, ಕರೆಕ್ಟಾಗಿ ವರ್ಕೌಟ್ ಮಾಡ್ತಾ ಹೋಗಿ. ಏನು ಪಾಯಿಂಟ್ಗಳನ್ನು ಹೇಳಿದ್ದೀನಿ, ಸಂಪತ್ತಿನ ಸೃಷ್ಟಿ ಅಂತ ಅಂದ್ರೆ ಏನು, ಆದಾಯ ಮತ್ತು ಹೊಸ ಖಾಸಗೀಕರಣ ಅಂತ ಅಂದ್ರೆ ಏನು, ಹೇಗೆ ಖಾಸಗೀಕರಣದ ಮೂಲಕ ಸಂಪತ್ತಿನ ಸೃಷ್ಟಿಯನ್ನು ಮಾಡಲಾಗ್ತಿದೆ, ಉದ್ಯಮಶೀಲತೆ ಅಂತ ಅಂದರೆ ಏನು, ಸೇವಾ ವಲಯದ ಪ್ರಗತಿ ಹೇಗಿದೆ, GDP ಬೆಳವಣಿಗೆ ಯಾವ ಥರ ಇದೆ. ಇಲ್ಲಿ ಬರ್ತಕ್ಕಂಥ ಒಂದು ಸ್ನ್ಯಾಪ್ ನೋಟನ್ನು ಇಟ್ಕೊಂಡು ಒಂದಿಷ್ಟು ಕೀ ನೋಟ್ಗಳನ್ನು ಮಾಡ್ಕೊತು ಅಧ್ಯಯನ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆರ್ಥಿಕ ಸಮೀಕ್ಷೆನ ಒಂದೇ ಸಾರಿ ದುಡುಕಿ ಅಧ್ಯಯನ ಮಾಡೋಕ್ಕಾಗೋದಿಲ್ಲ, ಒಂದಿಷ್ಟು ವರ್ಕೌಟ್ ಮಾಡಬೇಕಾಗುತ್ತೆ. ಒಂದು 20-25 ಪೇಜಿಗೆ ಇದನ್ನು ಮಿತಗೊಳಿಸ್ಕೊಂಡು ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಕೀ ಪಾಯಿಂಟ್ಗಳನ್ನು ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೀವು ವರ್ಕೌಟ್ ಮಾಡಿ. ನಾನೀಗ ಆಲ್ರೆಡಿ
ಮಾತಾಡಿದ ಹಾಗೆ KM ಸುರೇಶ್ ಅವರ ಆರ್ಥಿಕ ಸಮೀಕ್ಷೆ ಬುಕ್ ಚೆನ್ನಾಗಿದೆ, ನೀವು ಯು ಕ್ಯಾನ್ ರೀಡ್ ಇಟ್, ನೀವು ಓದ್ಬೋದು ಅದನ್ನು ಓದಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಅಥವಾ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಒಂದು ಬುಕ್ ಇದೆ, ಅದರಲ್ಲೂ ಕೂಡ ನೀವು ಅಧ್ಯಯನವನ್ನು ಮಾಡ್ಬೋದು. ನಿಮಗೆ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಅದನ್ನು ಇಟ್ಕೊಂಡು ಆರ್ಥಿಕ ಸಮೀಕ್ಷೆಯನ್ನು ಒಂದ್ಸರಿ ಅಧ್ಯಯನವನ್ನು ಮಾಡಿ ನಾವು ಬಜೆಟ್ಟಿಗೆ ಬಂದಾಗ ಬಜೆಟ್ಟಿನ ಅಂಶಗಳು ನಮಗೇನಾಗ್ತಾ ಹೋಗ್ತಾವೆ ಅಂದರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಿಂದೆ ಇಷ್ಟು ಬೆಳವಣಿಗೆ ಆಗಿತ್ತು, ಹಿಂದೆ ಹಿಂಗೆಲ್ಲ ಆಗಿತ್ತು, ಮುಂದೆ ಈ ಥರ ಆಗುತ್ತೆ, ಇಷ್ಟು ವೆಚ್ಚ ಮತ್ತು ಇಷ್ಟು ಆದಾಯಗಳನ್ನು ನಿರೀಕ್ಷೆ ಮಾಡಲಾಗಿದೆ ಅಂತಕ್ಕಂಥ ಅಂಶಗಳು ನಮಗೆ ಕ್ಲಾರಿಟಿ ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ನಾನು ಹೇಳುವಾಗ ಖಂಡಿತವಾಗಲೂ ನಿಮಗೆ ಗೊಂದಲ ಆಗಿದೆ. ಯಾಕೆಂತ ಅಂದರೆ ನನಗೆ ಬೇಸಿಕ್ ಎಲ್ಲ ಗೊತ್ತಿರೋದ್ರಿಂದ ನಾನು ಅದನ್ನು ಹೇಳ್ತಾ ಹೋಗ್ಬಿಟ್ಟೆ. ಬಟ್ ನಿಮಗೇನಾಗಿದೆ ಅಂತಂದರೆ ಬೇಸಿಕ್ಕನ್ನು ಒಂದು ಸಾರಿ ಅಧ್ಯಯನ ಮಾಡಿದ್ದೀರಾ, ಬಟ್ ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನೊಂದು ಸಾರಿ ಆ ಒಂದು ಕಾನ್ಸೆಪ್ಟ್ನ ಬೇಸಿಕ್ ಬಂದಾಗ ಹಿಂದೆ ಹೋಗಿ ನೋಡಿ, GDP ಅಂತ ಬಂದಾಗ ಏನು GDP ಅನ್ನೋದನ್ನು ನೋಡಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಹೇಳಿದ್ದೀನಿ, ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ ಏನು ಅನ್ನೋದೇ ಮರ್ತೋಗಿದೆ. ಇನ್ನೊಂದ್ಸರಿ ಆ ವಿಡಿಯೋವನ್ನು ನೋಡಿ, ಅವಾಗ ಗ್ರಾಹಕ ಬೆಲೆ ಸೂಚ್ಯಾಂಕದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಮಗೆ ಅರ್ಥ ಆಗುತ್ತೆ. ಇವುಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಬೇಸಿಕ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಈವನ್ ನನಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ, ನಾನು ಏನು ಮಾಡ್ತೀನಿ, ಮತ್ತೆ ಬೇಸಿಕ್ಕನ್ನು ಓದ್ತಿರ್ತೀನಿ. ಸೊ ಇಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸನ್ನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ, ಮೂಲವನ್ನು ಹೇಳ್ತಾ ಹೋಗಿಲ್ಲ. ಸೊ ಮೂಲವನ್ನು ಒಂದ್ಸರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಗೊಂದಲ ಬೇಡ. ಏನಾದರೂ ಗೊಂದಲ ಇದ್ದರೆ ಡೈರೆಕ್ಟಾಗಿ ನನ್ನನ್ನು ಕೇಳಿಬೇಕಾದ್ರೆ ನಿಮಗೆ ಆರ್ಥಿಕ ಸಮೀಕ್ಷೆಯ PDF ಅನ್ನು ಕೂಡ ನಾನು ನಿಮಗೆ ಗ್ರೂಪಿನ ಮೂಲಕ ಒದಗಿಸುವಂಥ ಕಾರ್ಯವನ್ನು ಮಾಡ್ತೀನಿ, ಅಥವಾ ಆ್ಯಪ್ನಲ್ಲಿ ಅದನ್ನು ಅಪ್ಡೇಟ್ ಮಾಡುವಂಥ ಕಾರ್ಯವನ್ನು ನಾನು ಮಾಡ್ತೇನೆ. ಸೊ ಕ್ಲಿಯರಾಗಿ ಅಧ್ಯಯನ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಜೆಟ್ಟಿನ ಬಗ್ಗೆ ಒಂದು 2 ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಸೆಂಟ್ರಲ್ ಬಜೆಟನ್ನು ಕ್ಲಿಯರಾಗಿ ಮಾಹಿತಿಯನ್ನು ನೋಡ್ತೀನಿ. ಮತ್ತೆ ನೆನಪಿಟ್ಕೊಂಡಿರಿ, ಈ ಆರ್ಥಿಕ ಸಮೀಕ್ಷೆ ಈ ಒಂದು ವರ್ಷಕ್ಕೆ ಮಾತ್ರ, ಈ ಒಂದು ವರ್ಷಕ್ಕೆ ಕೇಳಲಾಗುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮಾತ್ರ. ಮುಂದಿನ ಆರ್ಥಿಕ ಸಮೀಕ್ಷೆ ಪ್ರಕಟ ಆದಮೇಲೆ ಇದು ಡೆಡ್ ಅಸೆಟ್ ಆಗುತ್ತೆ. ಇದನ್ನು ಬಿಟ್ಟು ಹೊಸ ಅಂಕಿ ಅಂಶಗಳನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಮತ್ತು ಬಜೆಟ್ಟಿನ ಬಗ್ಗೆನೂ ಕೂಡ ಅಷ್ಟೇ ಕ್ಲಾರಿಟಿಯನ್ನು ಇಟ್ಕೊಂಡಿರಿ. ಬಜೆಟ್ಟಿನ ಬಗ್ಗೆ ನೀವು ಹೇಗೆ ಓದಬೇಕು ಬಜೆಟ್ ಅಂತ ಅಂದ್ರೆ ಏನು ಸಂಪೂರ್ಣವಾದಂಥ ಚಿತ್ರಣವನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ. ಥ್ಯಾಂಕ್ ಯು ಅನಂತ.